ಸೊ ಇವಾಗ ಪಾಲಿನಾಮಿಯಲ್ ಚಾಪ್ಟರ್ ಏನೇನು ನೋಡ್ತೀವಿ ಅಂತಂದರೆ ಪಾಲಿನಾಮಿಯಲ್ಸ್ ಅಂದರೆ ಏನು, ಯಾವುದನ್ನ ಪಾಲಿನಾಮಿಯಲ್ಸ್ ಅಂತ ಕರೀತಾರೆ. ಓಕೆ, ಮೊದಲನೇದಾಗ ಅದನ್ನು ನೋಡ್ತೀವಿ. ಸೊ ಹೌ ಡಸ್ ಎ ಪಾಲಿನಾಮಿಯಲ್ ಎಕ್ಸ್ಪ್ರೆಷನ್ ಲುಕ್ಸ್ ಲೈಕ್? ಪಾಲಿನಾಮಿಯಲ್ ಎಕ್ಸ್ಪ್ರೆಷನ್ ಯಾವ ಥರ ಕಾಣಿಸುತ್ತೆ? ಸೊ ಯೂಶಲಿ ಪಾಲಿನಾಮಿಯಲ್ ಎಕ್ಸ್ಪ್ರೆಷನ್ ಯಾವ ಥರ ಕಾಣಿಸುತ್ತೆ ಅಂದರೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x + 3. ಸೊ ಇದನ್ನೇನಂತ ಕರೀತಾರೆ ಅಂದರೆ ಪಾಲಿನಾಮಿಯಲ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x + 3 ಈ ಥರ ಕರಿತೀವಿ ನಾವು. ಸೊ ಇದನ್ನು ಯಾವ್ಯಾವುದನ್ನ ಪಾಲಿನಾಮಿಯಲ್ ಎಕ್ಸ್ಪ್ರೆಷನ್ಸ್ ಅಂತ ಕರೀತಾರೆ ಅದನ್ನು ನೋಡೋಣ. ಅದಾದಮೇಲೆ ಏನು ಡಿಗ್ರಿ ಆಫ್ ಪಾಲಿನಾಮಿಯಲ್ಸ್ ಅಂದರೆ ಏನು ಅಂತ ನೋಡೋಣ. ಸೊ ಅದಾದಮೇಲೆ ಏನು ಮಾಡ್ತೀವಿ, ಟೈಪ್ಸ್ ಆಫ್ ಪಾಲಿನಾಮಿಯಲ್ ಬೇಸ್ಡ್ ಆನ್ ದ ಡಿಗ್ರಿ. ಸೊ ಅಲ್ಲಿ ನಮಗೆ 3 ಥರ ಬರುತ್ತೆ, ಯಾವುದು ಲೀನಿಯರ್ ಬರುತ್ತೆ, ಕ್ವಾಡ್ರಾಟಿಕ್ ಬರುತ್ತೆ ಮತ್ತು ಕ್ಯೂಬಿಕ್ ಪಾಲಿನಾಮಿಯಲ್ ಬರುತ್ತೆ. ಸೊ ಮುಂದಕ್ಕೆ ನೋಡೋಣ. ಸೊ ವಾಟ್ ಇಸ್ ಅ ವ್ಯಾಲ್ಯೂ ಆಫ್ ಎ ಪಾಲಿನಾಮಿಯಲ್? ವ್ಯಾಲ್ಯೂ ಆಫ್ ಎ ಪಾಲಿನಾಮಿಯಲ್ ಹೇಗೆ ಕಂಡುಹಿಡಿಯೋದು, ಹೌ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎ ಪಾಲಿನಾಮಿಯಲ್ ಅದನ್ನು ನೋಡೋಣ. ಸೊ ಅದಾದಮೇಲೆ ಏನು ಝೀರೋಸ್ ಆಫ್ ಪಾಲಿನಾಮಿಯಲ್ ನೋಡೋಣ. ಈ ಝೀರೋಸ್ ಆಫ್ ಪಾಲಿನಾಮಿಯಲಲ್ಲಿ ವಿ ವಿಲ್ ಸಿ ಗ್ರಾಫಿಕಲ್ ರೆಪ್ರೆಸೆಂಟೇಷನ್, ಝೀರೋಸು ಗ್ರಾಫಲ್ಲಿ ಹೇಗೆ ರೆಪ್ರೆಸೆಂಟ್ ಆಗುತ್ತೆ ಅನ್ನೋದು ಕೂಡ ನೋಡೋಣ. ಸೊ ರಿಲೇಷನ್ಶಿಪ್ ಬಿಟ್ವೀನ್ ಝೀರೋಸ್ ಆ್ಯಂಡ್ ಕೋಫಿಷಿಯನ್ಸ್ ಆಫ್ ಎ ಪಾಲಿನಾಮಿಯಲ್. ಸೊ ಝೀರೋಸು ಮತ್ತು ಕೋಫಿಷಿಯನ್ಸ್ ಮಧ್ಯೆ ಇರುವಂಥ ರಿಲೇಷನ್ಶಿಪ್ ಏನಿದೆ ಅಂತ ಕೂಡ ನೋಡೋಣ. ಸೊ ಅಲ್ಲೂ ಕೂಡ ನಮ್ಗೆ 2 ಥರ ಬರುತ್ತೆ, ಸಮ್ ಆ್ಯಂಡ್ ಪ್ರಾಡಕ್ಟ್ ಆಫ್ ಝೀರೋಸ್. ಸಮ್ಮು ಮತ್ತು ಪ್ರಾಡಕ್ಟ್ ಆಫ್ ಝೀರೋಸ್ ಬರುತ್ತೆ, ಅದು ಏನು ಅಂತ ನೋಡೋಣ. ಸೊ ಪಾಲಿನಾಮಿಯಲ್ ಇಕ್ವೇಷನ್ ಬೇಸ್ಡ್ ಆನ್ ಝೀರೋಸ್ ಅಂದರೆ ಏನಂತಂದರೆ ಝೀರೋಸ್ ಕೊಟ್ಟಿರ್ತಾರೆ, ಝೀರೋಸಿಂದ ನಾವೇನು ಮಾಡಬೇಕು, ಪಾಲಿನಾಮಿಯಲ್ ಇಕ್ವೇಷನ್ಸ್ನ ಮಾಡಬೇಕು. ಸೊ ಅದನ್ನು ನೋಡೋಣ. ಸೊ ನೆಕ್ಸ್ಟ್ ಏನಾಗುತ್ತೆ, ಸಾಲ್ವ್ ಪಾಲಿನಾಮಿಯಲ್ ಇಕ್ವೇಷನ್. ಸಾಲ್ವ್ ಪಾಲಿನಾಮಿಯಲ್ ಇಕ್ವೇಷನ್ಸ್ ಅಂತಂದರೆ ಈಕ್ವೇಷನ್ಸ್ ಕೊಟ್ಟಮೇಲೆ ನಾವೇನು ಮಾಡಬೇಕು, ವಿ ಶುಡ್ ಫೈಂಡ್ ಝೀರೋಸ್ನ ನಾವೇನು ಮಾಡಬೇಕು, ಝೀರೋಸ್ನ ಕಂಡುಹಿಡಿಯಬೇಕು. ಸೊ ಅದು ಸಾಲ್ವ್ ಪಾಲಿನಾಮಿಯಲ್ ಇಕ್ವೇಷನ್ಸ್ ಅಷ್ಟೇ. ಸೊ ಲೆಟ್ ಅಸ್ ಸ್ಟಾರ್ಟ್ ನೌ. ಸೊ ಮೊದಲನೇದಾಗಿ ಪಾಲಿನಾಮಿಯಲ್ ಇಕ್ವೇಷನ್ ಅಂತಂದ್ರೆ ಏನು? ಫಸ್ಟ್ ಆಫ್ ಆಲ್ ಪಾಲಿನಾಮಿಯಲ್ ಅಂತಂದ್ರೆ ಏನು? ಪಾಲಿನಾಮಿಯಲ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಮಲ್ಟಿಪಲ್ ಟರ್ಮ್ಸ್, ಅಂದರೆ ಮೆನಿ ಟರ್ಮ್ಸ್ ಅಂತ. ಪಾಲಿನಾಮಿಯಲ್ ಅಂದ್ರೇನು, ಮೆನಿ ಟರ್ಮ್ಸ್ ಅಂತ. ಯೂಶಲಿ ಪಾಲಿನಾಮಿಯಲ್ ಎಕ್ಸ್ಪ್ರೆಷನ್ ಹೇಗಿರುತ್ತೆ ಅಂತಂದರೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಓಕೆ 2x - 8. ಸೊ ಈ ಥರ ಇರ್ತದೆ ಪಾಲಿನಾಮಿಯಲ್ ಎಕ್ಸ್ಪ್ರೆಷನ್. ಸೊ ಇಲ್ಲಿ ನೋಡ್ಬೋದು, ಇದನ್ನೇನಂತ ಕರಿತೀವಿ, ಪಾಲಿನಾಮಿಯಲ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x - 8. ಇಲ್ಲಿ ಏನಂತ ಬರುತ್ತೆ, ವೇರ್ ಎಕ್ಸ್ ಈಸ್ ಕಾಲ್ಡ್ ಆಸ್ ಎ ವೇರಿಯಬಲ್. ಎಕ್ಸ್ನ ಏನಂತ ಕರಿತೀವಿ, ಎಕ್ಸ್ನ ವೇರಿಯಬಲ್ ಅಂತ ಕರಿತೀವಿ. 2 ಮತ್ತು -8ನ ಏನಂತ ಕರಿತೀವಿ, ವಿ ಕಾಲ್ ಇಟ್ ಆಸ್ ಕೋಎಫಿಷಿಯೆಂಟ್ಸ್ ಅಥವಾ ಕಾನ್ಸ್ಟೆಂಟ್ಸ್. ಇವನ್ನ ಏನಂತ ಕರಿತೀವಿ, ಇವೆಲ್ಲ ಕೋಫಿಷಿಯೆಂಟ್ಸ್. ಈ ಕೋಫಿಷಿಯೆಂಟ್ಸ್ ಎಲ್ಲ ಏನಾಗಿರುತ್ತೆ, ಇವೆಲ್ಲ ಕಾನ್ಸ್ಟೆಂಟ್ಸ್ ಆಗಿರುತ್ತೆ. ಸೊ ಇದು ಗೊತ್ತಿರಬೇಕು ನಮಗೆ. ಸೊ ಇದು ಮೊದಲನೇದು. ಸೊ ಓಕೆ, ನೆಕ್ಸ್ಟ್ ಏನಂತ ಹೇಳ್ತೀವಿ, ಯಾವುದು ಪಾಲಿನಾಮಿಯಲ್ ಎಕ್ಸ್ಪ್ರೆಷನ್ಸ್ ಅಲ್ಲ. ಸಿ ಫಾರ್ ಎಕ್ಸಾಂಪಲ್, ಓಕೆ, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1/x. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ 1/x ಇಸ್ ನಥಿಂಗ್ ಬಟ್ ಈಕ್ವಲ್ ಟು x ಟು ದಿ ಪವರ್ ಆಫ್ -1. ಸೊ ಇಲ್ಲಿ ನೋಡ್ಬೋದು ನಾವು, ಎಕ್ಸ್ಗೆ ಪವರ್ ಏನಿದೆ, ಪವರ್ ಬಂದು ನೆಗೆಟಿವಲ್ಲಿದೆ, -1ಅಲ್ಲಿದೆ. ಸೊ ಯಾವುದೇ ಒಂದು ಪಾಲಿನಾಮಿಯಲ್ ಎಕ್ಸ್ಪ್ರೆಷನಲ್ಲಿ ಇಫ್ ದ ಪವರ್ಸ್ ಈಸ್ ಎ ಹೋಲ್ ನಂಬರ್, ಇಫ್ ದ ಪವರ್ ಇಸ್ ಎ ಹೋಲ್ ನಂಬರ್, ಹೆಂಗೆ x² + 2x + 3. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ 2 ಇದೆ, ಇಲ್ಲಿ 1 ಇದೆ. ಸೊ ಎಲ್ಲನೂ ಕೂಡ ಇಟ್ ಈಸ್ ಎ ಹೋಲ್ ನಂಬರ್. ಸೊ ಹೋಲ್ ನಂಬರ್ ಇರಬೇಕು ಆ್ಯಂಡ್ ಇಟ್ ಶುಡ್ ಬಿ ಪಾಸಿಟಿವ್. ಇಟ್ ಶುಡ್ ಬಿ ಎ ಪಾಸಿಟಿವ್ ಆ್ಯಂಡ್ ಹೋಲ್ ನಂಬರ್. ಪಾಸಿಟಿವ್ ಮತ್ತು ಹೋಲ್ ನಂಬರ್ ಇದ್ದಾಗ ಆ ಎಕ್ಸ್ಪ್ರೆಷನ್ನ ನಾವೇನಂತ ಕರಿತೀವಿ, ವಿ ಕಾಲ್ ಇಟ್ ಆಸ್ ಎ ಪಾಲಿನಾಮಿಯಲ್. ಆ ಎಕ್ಸ್ಪ್ರೆಷನ್ನ ನಾವೇನಂತ ಕರಿತೀವಿ, ಪಾಲಿನಾಮಿಯಲ್ ಅಂತ ಕರಿತೀವಿ. ಒಂದು ಎಕ್ಸಾಂಪಲ್ ಕೊಟ್ಟೆ, ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು √(x). ಇದಾಗುತ್ತಾ? ಸೊ ಇದು ಕೂಡ ಆಗೋದಿಲ್ಲ. ಯಾಕೆ ಇದು ಕೂಡ ಆಗೋದಿಲ್ಲ ಅಂತಂದರೆ √(x) ಇಸ್ ನಥಿಂಗ್ ಬಟ್ ಈಕ್ವಲ್ ಟು x ಟು ದಿ ಪವರ್ ಆಫ್ 1/2. ಇಲ್ಲೂ ಕೂಡ ಏನಾಗ್ತಾ ಇದೆ, ಇಲ್ಲಿ ಹಾಫ್ ಬರ್ತಾ ಇದೆ. ಇಟ್ ಶುಡ್ ಬಿ ಅ ಹೋಲ್ ನಂಬರ್. ಹೋಲ್ ನಂಬರ್ ಅಂದರೆ ಏನು, ಇಟ್ ಶುಡ್ ಬಿ 0, 1, 2, 3. ಸೊ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 5. ಸೊ ಇದೇನಾಗುತ್ತೆ, ಇದು ಪಾಲಿನಾಮಿಯಲ್ ಎಕ್ಸ್ಪ್ರೆಷನ್ ಆಗುತ್ತೆ. ಯಾಕೆ ಇದು ಪಾಲಿನಾಮಿಯಲ್ ಎಕ್ಸ್ಪ್ರೆಷನ್ ಆಗುತ್ತೆ ಅಂದರೆ ಈಸ್ ನಥಿಂಗ್ ಬಟ್ ಈಕ್ವಲ್ ಟು ಪಿ ಆಫ್ ಎಕ್ಸ್ ಟು ದಿ ಪವರ್ ಆಫ್ 0. ಎಕ್ಸ್ ಟು ದಿ ಪವರ್ ಆಫ್ 0 ಅಂದರೆ 0 ಈಸ್ ಆಲ್ಸೋ ಎ ಹೋಲ್ ನಂಬರ್. ಎಕ್ಸ್ ಟು ದಿ ಪವರ್ ಆಫ್ 0 ಏನಾಗುತ್ತೆ, ಎಕ್ಸ್ ಟು ದಿ ಪವರ್ ಆಫ್ 0 ಬಂದರೆ 1 ಆಗುತ್ತೆ. ಸೊ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 5 ಅಂತ ಅಂದರೆ ಪಿ ಆಫ್ ಎಕ್ಸ್ ಈಕ್ವಲ್ 5 ಆದರೆ ಪಿ ಆಫ್ ಎಕ್ಸ್ ಈಕ್ವಲ್ ಏನಾಗುತ್ತೆ, 5 × x ಟು ದಿ ಪವರ್ ಆಫ್ 0 ಆಗುತ್ತೆ. ಇದನ್ನು ನಾವೇನಂತ ಕರಿತೀವಿ, ಪಾಲಿನಾಮಿಯಲ್ ಎಕ್ಸ್ಪ್ರೆಷನ್ ಅಂತ ಕರಿತೀವಿ. ಸೊ ಗೊತ್ತಾಯ್ತಲ್ಲ ಯಾವುದನ್ನು ಪಾಲಿನಾಮಿಯಲ್ಸ್ ಅಂತ ಕರಿತೀವಿ ಅಂತ. ಸೊ ಅದೊಂದೇ ಅಲ್ಲ, ಯಾವಾಗಲೂ ಪಾಲಿನಾಮಿಯಲ್ ಎಕ್ಸ್ಪ್ರೆಷನ್ಸ್ನ ಎಕ್ಸಿಂದನೇ ಹೇಳಬೇಕು ಅಂತೇನಿಲ್ಲ. ಇಟ್ ಕ್ಯಾನ್ ಬಿ y, t, r. ಫಾರ್ ಎಕ್ಸಾಂಪಲ್ ಪಾಲಿನಾಮಿಯಲ್ ಆಫ್ r ಯಾವ ಥರ ಬರ್ಬೋದು, 3r + 8. ಇದು ಕೂಡ ಪಾಲಿನಾಮಿಯಲ್ ಎಕ್ಸ್ಪ್ರೆಷನ್ ಇನ್ r ಆಗುತ್ತೆ. ಸೊ ಅದೇ ಥರನೇ ಪಾಲಿನಾಮಿಯಲ್ ಎಕ್ಸ್ಪ್ರೆಷನ್ ಇನ್ y. ಪಾಲಿನಾಮಿಯಲ್ ಎಕ್ಸ್ಪ್ರೆಷನ್ ಇನ್ y ಏನಾಗುತ್ತೆ, y³ + y² + 2. ಸೊ ಇದೇನಾಗುತ್ತೆ, ಇದು ಪಾಲಿನಾಮಿಯಲ್ ಇನ್ y ಆಗುತ್ತೆ. ಸೊ ಗೊತ್ತಾಯ್ತಲ್ಲ. ಸೊ ಇದು ಏನಾಗುತ್ತೆ, ಇದು ವೇರಿಯಬಲ್ ಆಗುತ್ತೆ. ಸೊ ಇವೆಲ್ಲ ಏನಾಗುತ್ತೆ, ಇವೆಲ್ಲ ಪವರ್ಸ್ ಆಗುತ್ತೆ ಅಥವಾ ಡಿಗ್ರೀಸ್ ಆಗುತ್ತೆ, ಎಕ್ಸ್ಪೋನೆಂಟ್ಸ್ ಆಗುತ್ತೆ. ಸೊ ಇದನ್ನು ಡಿಗ್ರೀಸ್ ಅಂತಲೂ ಕರಿತೀವಿ, ಇದನ್ನು ಎಕ್ಸ್ಪೋನೆಂಟ್ಸ್ ಅಂತಲೂ ಕರಿತೀವಿ. ಸೊ ಮುಂದಕ್ಕೆ ನಾನು ಇದನ್ನು ಹೇಳ್ತೀನಿ ಹೇಗೆ ಅಂತ. ಬಟ್ ಇವೆಲ್ಲ ಏನಾಗಿರಬೇಕು, ದೀಸ್ ಶುಡ್ ಬಿ ಹೋಲ್ ನಂಬರ್ಸ್ ಆಗಿರಬೇಕು. ಇವೆಲ್ಲ ಏನಾಗಿರಬೇಕು, ಇವೆಲ್ಲ ಹೋಲ್ ನಂಬರ್ಸ್ ಆಗಿರಬೇಕು. ಅವಾಗ ಏನಂತಾಗುತ್ತೆ, ಇವು ಪಾಲಿನಾಮಿಯಲ್ ಎಕ್ಸ್ಪ್ರೆಷನ್ಸ್ ಅಂತ ಆಗುತ್ತೆ. ಸೊ ಇದು ತುಂಬ ಇಂಪಾರ್ಟೆಂಟ್, ನಮಗೆ ಗೊತ್ತಿರಬೇಕಾಗಿರೋದು. ಸೊ ಪಾಲಿನಾಮಿಯಲ್ ಎಕ್ಸ್ಪ್ರೆಷನ್ ಯಾವ ಥರ ಇರುತ್ತೆ ಅಂದರೆ ಪಾಲಿನಾಮಿಯಲ್ ಎಕ್ಸ್ಪ್ರೆಷನ್ 2x + 3 ಅಂತ ಇದ್ದರೆ, ಸೊ ದಿ ಪವರ್ ಟು ಎ ವೇರಿಯಬಲ್, ಯಾವುದು ವೇರಿಯಬಲ್ಗೆ ಪವರ್ ಇರುತ್ತೋ ಆ ಪವರ್ ಏನಾಗಿರಬೇಕು, ಇಟ್ ಶುಡ್ ಬಿ ಅ ಹೋಲ್ ನಂಬರ್. ಆ ಪವರ್ ಏನಾಗಿರಬೇಕು, ಹೋಲ್ ನಂಬರ್ ಆಗಿರಬೇಕು. ಸೊ ಇಲ್ಲಿ ಹೋಲ್ ನಂಬರ್ ಆಗಿರಬೇಕು ಅಷ್ಟೇ. ಸೊ ಪಾಲಿನಾಮಿಯಲ್ ಈಕ್ವೇಷನ್ ಏನು ಅಂತ ಗೊತ್ತಾಯಿತು. ನೆಕ್ಸ್ಟ್ ನೋಡೋಣ, ಡಿಗ್ರಿ ಆಫ್ ಎ ಪಾಲಿನಾಮಿಯಲ್ ಅಂದರೆ ಏನು. ಸೊ ಡಿಗ್ರಿ ಆಫ್ ಎ ಪಾಲಿನಾಮಿಯಲ್ ಅಂತಂದರೆ,
ಸೊ ಇವಾಗ ಯಾವುದೇ ಒಂದು ಪಾಲಿನಾಮಿಯಲ್ ಎಕ್ಸ್ಪ್ರೆಷನ್ ತೊಗೊಂಡ್ರೆ ಓಕೆ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 1 ಅಂತ ತೊಗೊಳ್ರಿ. ಫಾರ್ ಎಕ್ಸಾಂಪಲ್ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ 1 ಅಂತ ತೊಗೊಂಡ್ರೆ ಇಲ್ಲಿ ಡಿಗ್ರಿ ಆಫ್ ಎ ಪಾಲಿನಾಮಿಯಲ್ ಅಂತಂದರೆ ವೇರಿಯಬಲ್ಗೆ ಏನು ಪವರ್ ಇದೆ ಅದನ್ನು ಡಿಗ್ರಿ ಆಫ್ ಎ ಪಾಲಿನಾಮಿಯಲ್ ಅಂತ ಕರಿತೀವಿ. ಸೊ ವೇರಿಯಬಲ್ಗೆ ಏನೇನು ಪವರ್ಸ್ ಇದೆ, ಇಲ್ಲಿ 1 ಇದೆ, ಇಲ್ಲಿ ಎಕ್ಸ್ ಟು ದಿ ಪವರ್ ಆಫ್ 0 ಇದೆ, ಓಕೆ 2 ಇದೆ ಮತ್ತು 3 ಇದೆ. ಸೊ ಇದರಲ್ಲಿ ಹೈಯೆಸ್ಟ್ ಪವರ್ ಯಾವುದಿದೆಯೋ ಅದನ್ನು ಡಿಗ್ರಿ ಅಂತ ಕರಿತೀವಿ. ವಾಟ್ ಈಸ್ ದ ಹೈಯೆಸ್ಟ್ ಪವರ್ ಟು ವೇರಿಯಬಲ್? ಯಾವುದು ಹೈಯೆಸ್ಟ್ ಪವರ್ ಇರುತ್ತೆ ವೇರಿಯಬಲ್ಗೆ ಅದನ್ನು ನಾವೇನಂತ ಕರಿತೀವಿ, ಅದನ್ನು ಡಿಗ್ರಿ ಅಂತ ಕರಿತೀವಿ. ಸೊ ಹೈಯೆಸ್ಟ್ ಪವರ್ ಏನು, ಇಲ್ಲಿ ಡಿಗ್ರಿ ಈಸ್ ಈಕ್ವಲ್ ಟು 3, ಡಿಗ್ರಿ ಈಸ್ ಈಕ್ವಲ್ ಟು 3 ಆಗುತ್ತೆ. ಸೊ ಇದನ್ನು ನಾವೇನು ಡಿಗ್ರಿ ಹೇಗೆ ಅಂತ ಗೊತ್ತಾಯ್ತಲ್ಲ. ಸೊ ವೇರಿಯಬಲ್ ಯಾವ ವೇರಿಯಬಲ್ ಹೈಯೆಸ್ಟ್ ಪವರ್ ಇರುತ್ತೋ ಅದನ್ನು ನಾವೇನಂತ ಕರಿತೀವಿ, ಡಿಗ್ರಿ ಅಂತ ಕರಿತೀವಿ. ಆಮೇಲೆ ಇನ್ನೊಂದು ಏನಂತ ಅಂದರೆ ಯಾವಾಗಲೂ ಹೈಯೆಸ್ಟ್ ವೇರಿಯಬಲ್ ಲೆಫ್ಟ್ ಸೈಡಲ್ಲೇ ಇರುತ್ತೆ ಅಂತೇನಿಲ್ಲ. ಫಾರ್ ಎಕ್ಸಾಂಪಲ್ ಪಿ ಆಫ್ ವೈ ಈಸ್ ಈಕ್ವಲ್ ಟು 2y ಪ್ಲಸ್ ಎಕ್ಸ್ ಟು ದಿ ಪವರ್ ಆಫ್ 5 ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಟು ದಿ ಪವರ್ ಆಫ್ 6 ಅಂತ ಅಂದ್ಕೊಳ್ರಿ. ಸಾರಿ ಇದೊಂದು ತಪ್ಪು ಮಾಡಿದೆ. So p of y is equal to y to the power of 6 plus y square plus y to the power of 7 plus 2 ಈ ಥರ ಇತ್ತು ಅಂತ ಅಂದ್ಕೊಳ್ರಿ. ಸೊ ಇಲ್ಲಿ ಡಿಗ್ರಿ ಏನಾಗುತ್ತೆ, ಸೊ ಇಲ್ಲಿ ಡಿಗ್ರಿ ಕಂಡುಹಿಡಿಬೇಕಂದ್ರೆ ನಾವೇನು ಮಾಡಬೇಕು, ಇಟ್ಸ್ ಎ ಪಾಲಿನಾಮಿಯಲ್ ಇನ್ ವೈ. ಇಟ್ಸ್ ಎ ಪಾಲಿನಾಮಿಯಲ್ ಇನ್ ವೈ ಆದಾಗ ಯಾವುದು ಇದಕ್ಕೆ ವೈ ವೇರಿಯಬಲ್ಗೆ ಪವರ್ಸ್ ಇದೆ ನೋಡಬೇಕು. 2 ಇದೆ, 3 ಇದೆ, ಇಲ್ಲಿ 1 ಇದೆ, ಇಲ್ಲಿ 7 ಇದೆ, ಇಲ್ಲಿ y ಟು ದಿ ಪವರ್ ಆಫ್ 0 ಇದೆ. ಸೊ ಗೊತ್ತಾಯ್ತಲ್ಲ. ಸೊ ಈಗಿರಬೇಕಂದ್ರೆ ಹೈಯೆಸ್ಟ್ ಡಿಗ್ರಿ ಯಾವುದಿಲ್ಲ, 6 2 1 ಮತ್ತು 7 ಬಂದು ಹೈಯೆಸ್ಟ್. ಸೊ ಡಿಗ್ರಿ ಏನಾಯಿತು, ಡಿಗ್ರಿ ಬಂದು 7 ಆಯಿತು. ಸೊ ಈಗ ನಮಗೆ ಡಿಗ್ರಿ ಹೇಗೆ ಕಂಡುಹಿಡಿಯೋದು ಅಂತ ಗೊತ್ತಾಯಿತು. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಸೊ ಟೈಪ್ಸ್ ಆಫ್ ಪಾಲಿನಾಮಿಯಲ್ ಟೈಪ್ಸ್ ಏನಾಗುತ್ತೆ ಅಂತಂದರೆ, ಪಾಲಿನಾಮಿಯಲ್ ಟೈಪ್ಸ್ ಬಂದು ಬೇಸ್ಡ್ ಅಪಾನ್ ನಂಬರ್ ಆಫ್ ಟರ್ಮ್ಸ್. ಬೇಸ್ಡ್ ಅಪಾನ್ ನಂಬರ್ ಆಫ್ ಟರ್ಮ್ಸ್ ಅಂದ್ರೆ ಏನು, ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 2x, ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 2x ಪ್ಲಸ್ 3. ಇಲ್ಲಿ ನೋಡ್ಬೋದು, ಇಲ್ಲಿ 1 ಟರ್ಮ್ ಇರ್ಬೋದು, ಇಲ್ಲಿ 2 ಟರ್ಮ್ಸ್ ಇದ್ದಾವೆ. ಇಲ್ಲಿ 1 ಟರ್ಮ್ ಇದೆ, ಇಲ್ಲಿ ಏನಾಗಿದೆ, ಇಲ್ಲಿ 2 ಟರ್ಮ್ಸ್ ಇದೆ. ಇದ್ರ ಮೇಲೆ ಕೂಡ ವಿ ಹ್ಯಾವ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪಾಲಿನಾಮಿಯಲ್ಸ್. ಬಟ್ ನಮಗೆ ಇದು ಅಂಥ ಪ್ರಿಯಾರಿಟಿಗೆ ಬರೋದಿಲ್ಲ. ಸೊ ನಾವೇನು ಮಾಡೋಣ ಅಂತಂದರೆ ಟೈಪ್ಸ್ ಆಫ್ ಪಾಲಿನಾಮಿಯಲ್ಸ್ ಬೇಸ್ಡ್ ಆನ್ ಡಿಗ್ರಿ ಆಫ್ ಎ ಪಾಲಿನಾಮಿಯಲ್ ನೋಡೋಣ. ಸೊ ಅದು ಇಂಪಾರ್ಟೆಂಟ್ ನಮಗೆ. ಸೊ ಅಲ್ಲಿ ನಮ್ಗೆ ಯಾವ ಥರ ಬರುತ್ತೆ, ಅಲ್ಲಿ ನಮಗೆ 3 ಥರ ಬರುತ್ತೆ. ಯಾವುದು, ಲೀನಿಯರ್ ಪಾಲಿನಾಮಿಯಲ್ ಮತ್ತು ಲೀನಿಯರ್ ಪಾಲಿನಾಮಿಯಲ್. ನೆಕ್ಸ್ಟ್ನೇದೇನು, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಯಾವುದು, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಮೂರನೇದೇನು ಬರುತ್ತೆ, ಮೂರನೇದು ಕ್ಯೂಬಿಕ್ ಪಾಲಿನಾಮಿಯಲ್ ಬರುತ್ತೆ. ಮೂರನೇದು ಯಾವುದು, ಕ್ಯೂಬಿಕ್ ಪಾಲಿನಾಮಿಯಲ್ ಬರುತ್ತೆ. ಇನ್ ದ ಕೇಸ್ ಆಫ್ ಲೀನಿಯರ್ ಪಾಲಿನಾಮಿಯಲ್ ಡಿಗ್ರಿ ಏನಾಗಿರುತ್ತೆ, ಡಿಗ್ರಿ 1 ಇರುತ್ತೆ. ಎಕ್ಸಾಂಪಲ್ ಯಾವುದು, ಎಕ್ಸಾಂಪಲ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x ಪ್ಲಸ್ 3. ಓಕೆ, ಸೊ ಇನ್ ದ ಕೇಸ್ ಆಫ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಡಿಗ್ರಿ ಏನಾಗಿರುತ್ತೆ, ಡಿಗ್ರಿ 2 ಇರುತ್ತೆ. ಎಕ್ಸಾಂಪಲ್ ಏನು, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x ಸ್ಕ್ವೇರ್ ಪ್ಲಸ್ 3x ಪ್ಲಸ್ 3 ಅಂತ ಅಂದ್ಕೊಳ್ರಿ. ಇಲ್ಲಿ ನೋಡ್ಬೋದು ಡಿಗ್ರಿ ನಿಮಗೆ ಡಿಗ್ರಿ 2 ಇದೆ. ಸೊ ಇನ್ ದ ಕೇಸ್ ಆಫ್ ಕ್ಯೂಬಿಕ್ ಪಾಲಿನಾಮಿಯಲ್ ಡಿಗ್ರಿ ಏನಾಗಿರುತ್ತೆ, ಡಿಗ್ರಿ 3 ಇರುತ್ತೆ. ಸೊ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2 ಟು ದಿ ಪವರ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ 3 ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 3. ಇದನ್ನು ತೊಗೊಂಡು ಕೂಡ ಡಿಗ್ರಿಲಿ ಏನಾಗಿದೆ, ಡಿಗ್ರಿ ಹೈಯೆಸ್ಟ್ ಪವರ್ ಬಂದು 3 ಇದೆ. ಸೊ ಡಿಗ್ರಿ ಏನಾಗುತ್ತೆ, 3 ಇರುತ್ತೆ. ಸೊ ಬೇಸ್ಡ್ ಆನ್ ಡಿಗ್ರಿ, ಓಕೆ, ಬೇಸ್ಡ್ ಆನ್ ಡಿಗ್ರಿ ಏನಾಗಿದೆ, ವಿ ಹ್ಯಾವ್ ದೀಸ್ 3 ಕ್ಲಾಸಿಫಿಕೇಷನ್ಸ್ ಆಫ್ ಪಾಲಿನಾಮಿಯಲ್. ಇನ್ನು ಬೇಜಾನಿದೆ ಕ್ಲಾಸಿಫಿಕೇಷನ್ಸು, ಅದರಲ್ಲಿ ನಮಗೆ ಈ 3 ಕ್ಲಾಸಿಫಿಕೇಷನ್ಸ್ ಏನು ಇಂಪಾರ್ಟೆಂಟು. ಯಾವ್ದು, ಲೀನಿಯರು, ಕ್ವಾಡ್ರಾಟಿಕ್ಕು ಮತ್ತು ಕ್ಯೂಬಿಕ್ ಪಾಲಿನಾಮಿಯಲ್ ತುಂಬ ಇಂಪಾರ್ಟೆಂಟು. ನಾವಿಲ್ಲಿ ತಿಳ್ಕೊಬೇಕಾಗಿರೋದು ಏನಂತ ಅಂದರೆ, ಲೀನಿಯರ್ ಪಾಲಿನಾಮಿಯಲಲ್ಲಿ ಡಿಗ್ರಿ ಏನಾಗಿರುತ್ತೆ, ಡಿಗ್ರಿ 1 ಇರುತ್ತೆ. ಕ್ವಾಡ್ರಾಟಿಕ್ ಪಾಲಿನಾಮಿಯಲಲ್ಲಿ ಡಿಗ್ರಿ 2 ಇರುತ್ತೆ. ನೆಕ್ಸ್ಟು ಕ್ಯೂಬಿಕ್ ಪಾಲಿನಾಮಿಯಲಲ್ಲಿ ಡಿಗ್ರಿ ಎಷ್ಟಿರುತ್ತೆ, ಡಿಗ್ರಿ 3 ಇರುತ್ತೆ. ಸೊ ಇದು ತಿಳ್ಕೊಂಡಿರಬೇಕು. ಸೊ ಮೊದಲನೇದಾಗಿ ಬರೋಣ, ಲೀನಿಯರ್ ಪಾಲಿನಾಮಿಯಲ್ ಅಂತ ಹೇಳಿದೆ. ಸೊ ಲೀನಿಯರ್ ಪಾಲಿನಾಮಿಯಲ್ ಅಂತ ಹೇಳಿದಾಗ ನನಗೆ ಬರೋದು ಮೊದಲನೇದೇನು, ಡಿಗ್ರಿ ಎಷ್ಟಿರಬೇಕು, ಡಿಗ್ರಿ 1 ಇರಬೇಕು. ಸೊ ಡಿಗ್ರಿ 1 ಇರಬೇಕು ಅಂತಂದರೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನು, 2x ಪ್ಲಸ್ 3 ಆಗಿರ್ಬೋದು, ಇಲ್ಲ ಪಿ ಆಫ್ ಆರ್ ಇಸ್ ಈಕ್ವಲ್ ಟು 3r ಪ್ಲಸ್ 7 ಆಗಿರ್ಬೋದು. ಸೊ ಇವೆಲ್ಲ ಲೀನಿಯರ್ ಪಾಲಿನಾಮಿಯಲ್. ಸೊ ಲೀನಿಯರ್ ಪಾಲಿನಾಮಿಯಲ್ ಇದೆ. ಸೊ ಇದರಲ್ಲಿ ಇನ್ನೊಂದೇನಂತಂದರೆ, ಲೀನಿಯರ್ ಪಾಲಿನಾಮಿಯಲ್ ಬಂದಾಗ ಇದಕ್ಕೆ ಜನರಲ್ ಫಾರ್ಮ್ ಕೂಡ ಇಂಪಾರ್ಟೆಂಟು. ದರ್ ಇಸ್ ಎ ಜನರಲ್ ಫಾರ್ಮ್ ಫಾರ್ ದಿಸ್ ಲೀನಿಯರ್ ಪಾಲಿನಾಮಿಯಲ್. ಅದೇನಂತ ಅಂದರೆ, ಪಿ ಆಫ್ ಎಕ್ಸ್, ಪಾಲಿನಾಮಿಯಲ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ax ಪ್ಲಸ್ ಬಿ ವೇರ್ a, b ಆರ್ ರಿಯಲ್ ನಂಬರ್ಸ್. ಇವನ್ನೇನಂತ ಕರೀತಾರೆ, ಇವು ಏನಾಗಿರ್ತವೆ, ಇವು ರಿಯಲ್ ನಂಬರ್ಸ್ ಆಗಿರ್ತವೆ.
ಆ್ಯಂಡ್ ದೀಸ್ ಟು ಆರ್ ಕಾಲ್ಡ್ ಆಸ್ ಕೋಎಫಿಷಿಯೆಂಟ್ಸ್. ಇವನ್ನೇನಂತ ಕರಿತೀವಿ? ಇವನ್ನ ಕೋಎಫಿಷಿಯೆಂಟ್ಸ್ ಅಂತ ಕರಿತೀವಿ. ಎ ಮತ್ತು ಬಿನ ಏನಂತ ಕರಿತೀವಿ? ಇದಕ್ಕೆ ಹೆಸರೇನು? ಕೋಎಫಿಷಿಯೆಂಟ್ಸು. ಮತ್ತು ಇದು ವ್ಯಾಲ್ಯೂಸ್ ಏನಾಗಿರುತ್ತೆ? ಇದ್ರ ವ್ಯಾಲ್ಯೂಸ್ ಎಲ್ಲಾನು ರಿಯಲ್ ನಂಬರ್ಸ್ ಆಗಿರುತ್ತೆ. ಸೊ ಇದ್ರ ವ್ಯಾಲ್ಯೂಸ್ ಎಲ್ಲ ಏನಾಗಿರುತ್ತೆ? ರಿಯಲ್ ನಂಬರ್ಸ್ ಆಗಿರುತ್ತೆ. ಆಮೇಲೆ ಎ ಈಸ್ ನಾಟ್ ಈಕ್ವಲ್ ಟು 0. ಇದು ತುಂಬ ಇಂಪಾರ್ಟೆಂಟು. ಎ ಈಸ್ ನಾಟ್ ಈಕ್ವಲ್ ಟು 0. ಯಾಕೆ ಎ ಈಸ್ ನಾಟ್ ಈಕ್ವಲ್ ಟು 0 ಆಗಿರಬೇಕು ಅಂತಂದರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿರಿ, ಅಕಸ್ಮಾತ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ಏನಾರ 0 ಆಗೋಯ್ತು ಅಂತ ಅಂದ್ಕೊಳ್ರಿ. ಎ 0 ಆಗೋದ್ರೆ ಏನಾಗುತ್ತೆ? ಬರೀ ಬಿ ಉಳ್ಕೊಳ್ಳುತ್ತೆ. ಸೊ ಬಿ ಉಳ್ಕೊಂಡಾಗ ಏನಾಗುತ್ತೆ? ಪವರ್ ಬರೀ 0 ಬರುತ್ತೆ, ಪವರ್ 1 ಬರೋದೇ ಇಲ್ಲ. ಸೊ ನಮ್ಗೆ ಎಷ್ಟಿರಬೇಕಾಗಿತ್ತು? ಡಿಗ್ರಿ 1 ಇರಬೇಕಾಗಿತ್ತು. ಬಟ್ ಇಲ್ಲಿ ಡಿಗ್ರಿ ಏನಿದೆ? ಇಲ್ಲಿ ಡಿಗ್ರಿ 0 ಆಗಿಬಿಡುತ್ತೆ. ಸೊ 0 ಆದರೆ ಇದು ಲೀನಿಯರ್ ಪಾಲಿನಾಮಿಯಲ್ ಆಗೋದಿಲ್ಲ. ಹಾಗಾಗಿ ಜನರಲ್ ಫಾರ್ಮ್ ಆಫ್ ಲೀನಿಯರ್ ಪಾಲಿನಾಮಿಯಲ್ ಬರೀಬೇಕು ಅಂತಂದರೆ ನಮಗೆ ಇದು ತುಂಬ ಇಂಪಾರ್ಟೆಂಟ್. ಓಕೆ, ಏನು? ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ಎಕ್ಸ್ ಪ್ಲಸ್ ಬಿ ವೇರ್ ಎ ಕಮ ಬಿ ಆರ್ ರಿಯಲ್ ನಂಬರ್ಸ್ ಆ್ಯಂಡ್ ಎ ಈಸ್ ನಾಟ್ ಈಕ್ವಲ್ ಟು 0. ಎ ಈಸ್ ನಾಟ್ ಈಕ್ವಲ್ ಟು 0 ಇದು ತುಂಬ ಇಂಪಾರ್ಟೆಂಟ್. ಒಂದಿದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮಾಡಿದಾಗ ಇದು ಲೀನಿಯರ್ ಪಾಲಿನಾಮಿಯಲ್ ಹೇಗೆ ಕಾಣಿಸುತ್ತೆ ಅಂತಂದರೆ, ಇದು ವೈ ಆಕ್ಸಿಸ್ ಆದರೆ ಇದು ಎಕ್ಸ್ ಆಕ್ಸಿಸ್ ಅಂತ ತಗೊಳ್ರಿ. ವೈ ಆಕ್ಸಿಸ್ ಆದರೆ ಇದು ಎಕ್ಸ್ ಆಕ್ಸಿಸ್. Always linear polynomial will be a straight line. Always linear polynomial will be a straight line. P of x is equal to ax plus b. Straight line ಆಗಿರುತ್ತೆ. ಈ ಕೋಆರ್ಡಿನೇಟ್ ಏನು ಕ್ರಾಸ್ ಆಗ್ತಿದೆಯಲ್ಲ, ಇದು ದಿಸ್ ವಿಲ್ ಬಿ ದ 0 ಆಫ್ ದ ಪಾಲಿನಾಮಿಯಲ್. ಇದನ್ನೇನಾದ್ರು ಕರಿತೀವಿ? ಇಟ್ ವಿಲ್ ಬಿ ದ 0 ಆಫ್ ದ ಪಾಲಿನಾಮಿಯಲ್. ಸೊ ಗೊತ್ತಾಯ್ತಲ್ಲ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಹೇಗಿರುತ್ತೆ ಅಂತ. ಸೊ ಇದಕ್ಕೆ ಬೇಕಾದ್ರೆ ಒಂದು ಸ್ಮಾಲ್ ಗ್ರಾಫು ಕೂಡ ಮಾಡ್ಬೋದು. ಸೊ ಅದನ್ನು ಏನಂತ ತಗೊಳ್ಳೋಣ? ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x + 3 ಅಂತಲೇ ತಗೊಳ್ಳೋಣ ಅಂತ ಅಂದ್ಕೊಂಡ್ರೆ, 2x + 3 ಅಂತ ತೊಗೊಂಡ್ರೆ, ಸೊ ನಾನೊಂದು ಸಿಂಪಲ್ಲಾಗಿ ಒಂದು ಗ್ರಾಫ್ ಬರಿತೀನಿ. ಸೊ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x + 3 ಅಂತ ಅಂದ್ಕೊಳ್ಳೋಣ. ವೆನ್ ಎಕ್ಸ್ ಇಸ್ ಈಕ್ವಲ್ ಟು 0 ಏನಾಗುತ್ತೆ? ಪಿ ಆಫ್ 0 ಇಸ್ ಈಕ್ವಲ್ ಟು 2 × 0 + 3. ಸೊ 0 + 3 ಏನಾಯಿತು? 3 ಆಯಿತು. ಸೊ ವೆನ್ ಎಕ್ಸ್ ಇಸ್ ಈಕ್ವಲ್ ಟು 0, ವೈ ವ್ಯಾಲ್ಯೂ ಎಷ್ಟಾಗುತ್ತೆ? 3 ಆಗುತ್ತೆ. ಇದನ್ನು ಎಕ್ಸ್ ಅಂದ್ಕೊಳ್ಳೋಣ, ಇದನ್ನು ಪಿ ಆಫ್ ಎಕ್ಸ್ ಅಥವಾ ವೈ ಅಂತ ಅಂದ್ಕೊಳ್ಳೋಣ. ವೈ ಆರ್ ಪಿ ಆಫ್ ಎಕ್ಸ್ ಅಂತ ಅಂದ್ಕೊಳ್ಳೋಣ. ಸಾರಿ. ಸೊ ಅದೇ ಥರನೇ ಪಿ ಆಫ್ 1 ಇಸ್ ಈಕ್ವಲ್ ಟು ಏನಾಗುತ್ತೆ? ಪಿ ಆಫ್ 1 ಇಸ್ ಈಕ್ವಲ್ 2 × 1 + 3. 2 × 1 + 3 ಅಂತಂದರೆ 2 + 3. ಸೊ ಇಲ್ಲಿಗೇನಾಯಿತು? ಇಲ್ಲಿಗೆ 5 ಬರಬೇಕು. ಸೊ ಎಕ್ಸ್ ಇಸ್ ಈಕ್ವಲ್ ಟು 1 ಆದಾಗ 5 ಬರಬೇಕು. ಸೊ ಇದನ್ನು ನಾವು ಗ್ರಾಫ್ ಬರೀಬೇಕು ಅಂತಂದರೆ ಗ್ರಾಫ್ ಈ ಥರ ಬರುತ್ತೆ, ನೋಡ್ಬೋದು. ಸೊ ಎಕ್ಸ್ ವ್ಯಾಲ್ಯೂಸ್ ಎಷ್ಟಿದೆ? 0 ಇದೆ, 1 ಇದೆ, 0 ಇದೆ, 1 ಇದೆ, ಮತ್ತು 2 ಇದೆ, 3 ಇದೆ. ಸೊ 0 ಇದ್ದಾಗ ವೈ ವ್ಯಾಲ್ಯೂ ಎಷ್ಟಿರಬೇಕು? 1 2 3 4 5 ಅಂತ ಅಂದ್ಕೊಳ್ರಿ. ಇದನ್ನು 1, ಇದನ್ನು 2, ಇದನ್ನು 3, ಇದನ್ನು 4, ಇದನ್ನು 5. ಇದು ಯಾವುದು? ಇದು ಎಕ್ಸು. ಓಕೆ, ಇದು ಯಾವುದು? ಇದು ಪಿ ಆಫ್ ಎಕ್ಸು ಅಥವಾ ವೈ. ಓಕೆ, ಸೊ ಇದು ನೋಡ್ಬೋದು. ಫಸ್ಟ್ ಏನಾಗುತ್ತೆ? 0 ಇದ್ದಾಗ 3 ಇತ್ತು, 0 ಇದ್ದಾಗ 3 ಇತ್ತು. ಸೊ 1 ಆದಾಗ ಎಷ್ಟಾಯಿತು? 1 ಆದಾಗ 5 ಆಯಿತು. ಸೊ ಇದನ್ನು ಜಾಯಿನ್ ಮಾಡ್ಕೊಂಬಂದರೆ ದಿಸ್ ವಿಲ್ ಗೋ ಲೈಕ್ ದಿಸ್. ಸೊ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಹೇಗೆ ಮಾಡೋದು ಅಂತ ಗೊತ್ತಾಯ್ತಲ್ಲ, ಹೇಗೆ ಗ್ರಾಫ್ ಡ್ರಾ ಮಾಡೋದು ಅಂತ. ಸೊ ಲೀನಿಯರ್ ಪಾಲಿನಾಮಿಯಲ್ ಹೀಗೆ ಮಾಡ್ತೀವಿ. ಸೊ ಎರಡನೇದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಬಂತು ಅಂತಂದರೆ, ಕ್ವಾಡ್ರಾಟಿಕ್ ಪಾಲಿನಾಮಿಯಲಲ್ಲಿ ಡಿಗ್ರಿ ಏನಾಗಿರಬೇಕು? ಡಿಗ್ರಿ 2 ಆಗಿರಬೇಕು. ಸೊ ಎಕ್ಸಾಂಪಲ್ಸ್ ಯಾವುದು? ಎಕ್ಸಾಂಪಲ್ಸ್ ಮುಂದೆ x² - 6x + 9, x² - 6x + 9. ಇಲ್ಲಿ ನೋಡ್ಬೋದು ಹೈಯೆಸ್ಟ್ ಪವರ್ ಏನಾಗಿದೆ? ಹೈಯೆಸ್ಟ್ ಪವರ್ ಬಂದ್ಬಿಟ್ಟು 2 ಇದೆ. ಸೊ ಇದಕ್ಕೆ ಜನರಲ್ ಫಾರ್ಮ್ ಏನು? ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಗೆ ಜನರಲ್ ಫಾರ್ಮ್ ಏನು? ತುಂಬ ಇಂಪಾರ್ಟೆಂಟು. ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಗೆ ಜನರಲ್ ಫಾರ್ಮ್ ಬಂದ್ಬಿಟ್ಟು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ax² + bx + c. ಇಲ್ಲಿ ಏನಾಗುತ್ತೆ? ax² + bx + c ಇಲ್ಲಿ a, b, c ಆರ್ ರಿಯಲ್ ನಂಬರ್ಸ್. ಅವು ಏನು? ಅವೆಲ್ಲ ರಿಯಲ್ ನಂಬರ್ಸ್ ಆಗಿರ್ತವೆ. ಅದರ ಹೆಸರು ಏನು? ದೀಸ್ 3 ಆರ್ ಕಾಲ್ಡ್ ಆಸ್ ಕೋಎಫಿಷಿಯೆಂಟ್ಸ್. ದೇ ಆರ್ ಕಾಲ್ಡ್ ಆಸ್ ಕೋಎಫಿಷಿಯೆಂಟ್ಸ್. ಅದರ ಹೆಸರು ಕೋಎಫಿಷಿಯೆಂಟ್ಸು. ಅದರ ವ್ಯಾಲ್ಯೂಸ್ ಬಂದು ರಿಯಲ್ ನಂಬರ್ಸ್ ಆಗಿರ್ತವೆ. ಆ್ಯಂಡ್ ಎ ಈಸ್ ನಾಟ್ ಈಕ್ವಲ್ ಟು 0. ತುಂಬ ಇಂಪಾರ್ಟೆಂಟು. ಎ ಈಸ್ ನಾಟ್ ಈಕ್ವಲ್ ಟು 0. ಎ 0 ಆಗೋಯ್ತು ಅಂದರೆ ಏನಾಗೋಯ್ತು? ಎ 0 ಆಗೋಯ್ತು ಅಂದರೆ x² 0 ಆಗೋಗ್ಬಿಡುತ್ತೆ. ಸೊ ಅವಾಗ ಲೀನಿಯರ್ ಪಾಲಿನಾಮಿಯಲ್ ಆಗೋಗ್ಬಿಡುತ್ತೆ. ಸೊ ಎ ಇಸ್ ನಾಟ್ ಈಕ್ವಲ್ ಟು 0. ಸೊ ಇದಿಷ್ಟು ತುಂಬ ಇಂಪಾರ್ಟೆಂಟಾಗಿ ಬರೀಬೇಕು ಜನರಲ್ ಫಾರ್ಮ್ ಕೇಳಿದಾಗ. ಸೊ ಗ್ರಾಫಿಕಲ್ ಪ್ರೆಸೆಂಟೇಷನ್ ಯಾವ ಥರ ಬರುತ್ತೆ ಅಂತಂದರೆ, ಸೊ ಇಟ್ ವಿಲ್ ಬಿ ಲೈಕ್ ಎ ಯು ಶೇಪ್ಡ್. ಸೊ ಇಲ್ಲಿ ಯು ಶೇಪ್ ಆಗಿರ್ಬೋದು. ಇವೆರಡು ಪಾರ್ಷನ್ಸ್ ಏನಂದರೆ ಇವೆರಡು ಝೀರೋಸ್. ಇಲ್ಲಿ ನೋಡ್ಬೋದು, ಇಲ್ಲಿ 1 0 ಇದೆ, ಇಲ್ಲಿ 2ನೇ 0 ಇದೆ. ದೇರ್ ಆರ್ 2 zeros. ಎಲ್ಲಿ ಎಕ್ಸ್ ಆಕ್ಸಿಸ್ಗೆ
ಅದು ಕ್ರಾಸ್ ಆಗುತ್ತೋ ಅದು ಝೀರೋಸ್ ಅಂತ ಕರಿತೀವಿ. ದೇರ್ ಆರ್ 2 zeros. ಓಕೆ, ಕ್ವಾಡ್ರಾಟಿಕ್ ಪಾಲಿನಾಮಿಯಲಲ್ಲಿ ಬೇಸ್ಡ್ ಆನ್ ಡಿಗ್ರಿ ಇಟ್ ಕ್ಯಾನ್ ಹ್ಯಾವ್ ಮ್ಯಾಕ್ಸಿಮಮ್ ಝೀರೋಸ್. ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಯಾವ ಥರ ಬರ್ಬೋದು ಅಂದರೆ ಈ ಥರನೂ ಬರ್ಬೋದು. ಸೊ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಈ ಥರನೂ ಬರ್ಬೋದು. ಓಕೆ, ಬಟ್ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಯಾವುದೂ ಕೂಡ ಝೀರೋಸ್ ಇಲ್ಲ, ದೇ ಡಸಂಟ್ ಹ್ಯಾವ್ ಎನಿ ಝೀರೋಸ್. ಓಕೆ, ಸೊ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಈ ಥರ ಬರ್ಬೋದು. ಸೊ ಗೊತ್ತಾಯ್ತಲ್ಲ. ಸೊ ನೆಕ್ಸ್ಟ್ ಕ್ಯೂಬಿಕ್ ಪಾಲಿನಾಮಿಯಲ್ಗೆ ಬರೋಣ. ಸೊ ಕ್ಯೂಬಿಕ್ ಪಾಲಿನಾಮಿಯಲಲ್ಲಿ ಮೊದಲನೇದಾಗಿ ನಮ್ಗೆ ಗೊತ್ತಿರಬೇಕಾಗಿರೋದೇನೆಂದರೆ ಡಿಗ್ರಿ ಎಷ್ಟಿರಬೇಕು, ಡಿಗ್ರಿ 3 ಇರಬೇಕು. ಸೊ ಎಕ್ಸಾಂಪಲ್ ತೊಗೊಳ್ಳೋಣ. ಫಸ್ಟ್ ಯಾವುದಾರ ಒಂದು ಎಕ್ಸಾಂಪಲ್ ತೊಗೊಂಡ್ರೆ 3x³ + 2x² + 5x + 3 ಅಂತ ತೊಗೊಳ್ಳೋಣ. ಸೊ ಇಲ್ಲಿ ನೋಡ್ಬೋದು ನೀವು, ಹೈಯೆಸ್ಟ್ ಪವರ್ ಏನಿದೆ, ಹೈಯೆಸ್ಟ್ ಪವರ್ ಬಂದು 3 ಇದೆ. ಜನರಲ್ ಫಾರ್ಮ್ ಆಫ್ ಎ ಕ್ಯೂಬಿಕ್ ಪಾಲಿನಾಮಿಯಲ್ ಹೇಗಿರುತ್ತೆ ಅಂದರೆ P(x) = ax³ + bx² + cx + d ಈ ಥರ ಇರುತ್ತೆ. ವೇರ್ a, b, c, d ಆರ್ ರಿಯಲ್ ನಂಬರ್ಸ್. ಇವೇನಾಗಿರ್ತವೆ, ಮೊದಲನೇ ಪಾಠದಲ್ಲಿ ಹೇಳ್ದಂಗೆ ದೀಸ್ ಆರ್ ಆಲ್ ರಿಯಲ್ ನಂಬರ್ಸ್. ಇದರೆಲ್ಲ ಹೆಸರೇನು, ಇವೆಲ್ಲ ಹೆಸರು ಕೂಡ ಕೋಎಫಿಷಿಯನ್ಸ್ ಅಂತ ಕರಿತೀವಿ. ಇದಕ್ಕೆ ಹೆಸರೇನು, ಇದಕ್ಕೆ ಹೆಸರು ಬಂದು ಕೋಎಫಿಷಿಯನ್ಸ್. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನು, a is not equal to 0. ಸೊ ಇದು ಗೊತ್ತಿರಬೇಕು. ಗ್ರಾಫಿಕಲ್ ಆಗಿ ಕ್ಯೂಬಿಕ್ ಪಾಲಿನಾಮಿಯಲ್ ಹೇಗಿರುತ್ತೆ ಅಂತಂದರೆ ಈ ಥರ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು, ಇದು 1 2 3, ದೇರ್ ಆರ್ 3 zeros. ಇದು y ಆದರೆ ಇದು x ಆಗುತ್ತೆ. ಎಕ್ಸ್ ಆಕ್ಸಿಸ್ ಎಲ್ಲೆಲ್ಲಿ ಕ್ರಾಸ್ ಆಗಿದೆಯೋ ಅದನ್ನ ಏನಂತ ಕರಿತೀವಿ, ಝೀರೋಸ್ ಅಂತ ಕರಿತೀವಿ. ಇಲ್ಲಿ ನಮಗೆ ಎಷ್ಟು ಝೀರೋಸ್ ಇದೆ, ಇಲ್ಲಿ ನಮಗೆ 3 zeros ಇರುತ್ತೆ. ಸೊ ನಮ್ಗೆ ಇಂಪಾರ್ಟೆಂಟ್ ಇರೋದೇನು, ನಮ್ಗೆ ಇಂಪಾರ್ಟೆಂಟ್ ಇರೋದು ಜನರಲ್ ಫಾರ್ಮು ಮತ್ತು ಡಿಗ್ರಿ ಎಷ್ಟಿದೆ ಅದು. ನೆಕ್ಸ್ಟ್ ಎಷ್ಟು ಝೀರೋಸ್ ಬರ್ತಾ ಇದೆ, ನೆಕ್ಸ್ಟ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಹೇಗಿದೆ. ಸೊ ಇಷ್ಟೊತ್ತವರೆಗೂ ನಾವೇನು ನೋಡ್ದೋ, ಪಾಲಿನಾಮಿಯಲ್ ಅಂದರೆ ಏನು ಅಂತ ನೋಡ್ದು, ನೆಕ್ಸ್ಟು ಪಾಲಿನಾಮಿಯಲ್ದು ಜನರಲ್ ಫಾರ್ಮ್ ಏನು ಅಂತ ನೋಡ್ದು, ಮತ್ತು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಏನು ಅಂತ ನೋಡ್ದು, ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಪಾಲಿನಾಮಿಯಲ್ಸ್ ಬೇಸ್ಡ್ ಆನ್ ಡಿಗ್ರಿ ಏನು ಅಂತ ನೋಡ್ದು. ಈಗ ವ್ಯಾಲ್ಯೂ ಆಫ್ ಎ ಪಾಲಿನಾಮಿಯಲ್ ಅಂತಂದ್ರೆ ಏನು. ಸೊ ಯಾವುದೇ ಒಂದು ಪಾಲಿನಾಮಿಯಲ್ ತೊಗೊಂಡ್ರೆ, ಫಾರ್ ಎಕ್ಸಾಂಪಲ್ ಇಫ್ ಐ ಟೇಕ್ ಎ ಪಾಲಿನಾಮಿಯಲ್ ಆಫ್ P(x) = 2x + 3 ಅಂತ ಪಾಲಿನಾಮಿಯಲ್ ತೊಗೊತೀನಿ ಅಂತಂದ್ರಿ. ದಿ ವ್ಯಾಲ್ಯೂ, ಓಕೆ, ಇದು ಒಂದು ಪಾಲಿನಾಮಿಯಲ್ ಎಕ್ಸಾಂಪಲು. ವ್ಯಾಲ್ಯೂ ಆಫ್ ಎ ಪಾಲಿನಾಮಿಯಲ್ ಅಂತಂದರೆ ವ್ಯಾಲ್ಯೂ ಆಫ್ ದಿಸ್ ಪಾಲಿನಾಮಿಯಲ್ ವೆನ್ x = 1, ವೆನ್ x = 2, ವೆನ್ x = 3, ಇದನ್ನು ಏನಂತ ಕರಿತೀವಿ, ವ್ಯಾಲ್ಯೂ ಆಫ್ ಎ ಪಾಲಿನಾಮಿಯಲ್ ಅಂತ ಕರಿತೀವಿ. ಇದನ್ನು ಹೇಗೆ ಮಾಡೋದು, ವೆನ್ x = 1 ಏನಾಗುತ್ತೆ, P(1) = 2 of 1 + 3 ಅಂದರೆ x ಇರೋ ಜಾಗದಲ್ಲೆಲ್ಲ ಏನು ಮಾಡಬೇಕು, 1 ಹಾಕೊಂಬರಬೇಕು. ಸೊ ಏನಾಯಿತು, 2 of 1 ಅಂತಂದರೆ 2 × 1 ಏನಾಯಿತು, 2 ಆಯಿತು, +3 ಏನಾಗುತ್ತೆ, 5 ಆಗುತ್ತೆ. ಸೊ ಅದೇ ಥರನೇ ವೆನ್ x = 2 ಏನಾಗುತ್ತೆ, ಸೊ x = 2 ಇದ್ದಾಗ P(2) = 2 × 2 + 3. ಸೊ ಇಲ್ಲೇನಾಯಿತು 4 + 3 ಇದೇನಾಗುತ್ತೆ, ಇದು 7 ಆಗುತ್ತೆ. ಸೊ ಅದೇ ಥರನೇ x = 3, ಸೊ P(3) ಏನಾಗುತ್ತೆ, P(3) ಬಂದು 2 × 3 + 3 ಏನಾಯಿತು, 2 3 6 + 3 ಏನಾಯಿತು, 9 ಆಗುತ್ತೆ. ಸೊ ಗೊತ್ತಾಯ್ತಲ್ಲ, ವ್ಯಾಲ್ಯೂ ಆಫ್ ಎ ಪಾಲಿನಾಮಿಯಲ್ ಅಂತಂದರೆ ವ್ಯಾಲ್ಯೂ ಆಫ್ ದ ಪಾಲಿನಾಮಿಯಲ್ ವೆನ್ ವ್ಯಾಲ್ಯೂ ಆಫ್ ವೇರಿಯಬಲ್, ಆ ವೇರಿಯಬಲ್ಗೆ ಏನು ವ್ಯಾಲ್ಯೂ ಇರುತ್ತೆ ಅದನ್ನು ರೀಪ್ಲೇಸ್ ಮಾಡಿದಾಗ ಏನು ವ್ಯಾಲ್ಯೂ ಬರುತ್ತೋ ಅದು ವ್ಯಾಲ್ಯೂ ಆಫ್ ಪಾಲಿನಾಮಿಯಲ್ ಅಂತ ಅಂತೀವಿ. ಸೊ ವ್ಯಾಲ್ಯೂ ಆಫ್ ಪಾಲಿನಾಮಿಯಲ್ ಏನಕ್ಕೆ ಬೇಕು ಅಂತಂದರೆ, ವ್ಯಾಲ್ಯೂ ಆಫ್ ಪಾಲಿನಾಮಿಯಲಿಂದ ನಾವು ಏನು ಮಾಡ್ಬೋದು, ಗ್ರಾಫ್ಸ್ನ ಡ್ರಾ ಮಾಡ್ಬೋದು. ತಿರ್ಗಿ ಏನಾಗುತ್ತೆ, ವ್ಯಾಲ್ಯೂ ಆಫ್ ಪಾಲಿನಾಮಿಯಲ್ 0 ಆಯಿತು ಅಂತಂದರೆ ವಿ ಕಾಲ್ ಇಟ್ ಆಸ್ ಝೀರೋಸ್ ಅಥವಾ ರೂಟ್ಸ್ ಆಫ್ ಎ ಪಾಲಿನಾಮಿಯಲ್ ಅಂತ ಕರಿತೀವಿ. ಸೊ ಅರ್ಥ ಆಯ್ತಲ್ಲ, ಝೀರೋಸ್ ಆಫ್ ಎ ಪಾಲಿನಾಮಿಯಲ್ ಅಂತ ಕರಿತೀವಿ. ಸೊ ವ್ಯಾಲ್ಯೂ ಆಫ್ ಪಾಲಿನಾಮಿಯಲ್ ಹೇಗೆ ಕಂಡುಹಿಡಿಯೋದು ಅಂತ ಗೊತ್ತಾಯ್ತಲ್ಲ. ಫಾರ್ ಎಕ್ಸಾಂಪಲ್ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. P(y) = 2y² + y + 4 ಅಂತ ಅಂದ್ಕೊಳ್ರಿ. ಸೊ ವ್ಯಾಲ್ಯೂ ಆಫ್ ಎ ಪಾಲಿನಾಮಿಯಲ್ ವೆನ್ y = 1, ಫೈಂಡ್ ದ ವ್ಯಾಲ್ಯೂ ಆಫ್ ಎ ಪಾಲಿನಾಮಿಯಲ್ ವೆನ್ y = 1 ಅಂತ ಕೇಳಿದಾಗ ಏನಾಗುತ್ತೆ, y ಇರೋ ಜಾಗದಲ್ಲೆಲ್ಲ 1 ಹಾಕೊಂಬರ್ಬೇಕು. P(1) = 2 × 1² + 1 + 4. ಸೊ 2 × 1² ಏನಾಗುತ್ತೆ, 1 ಆಗುತ್ತೆ, ಪ್ಲಸ್ 1 + 4 ಏನಾಗುತ್ತೆ, ಸೊ 2 + 1 + 4. ಸೊ ಏನಾಯಿತು, 6 + 1 7 ಆಯಿತು. ಸೊ ಗೊತ್ತಾಯ್ತಲ್ಲ ವ್ಯಾಲ್ಯೂ ಆಫ್ ಎ ಪಾಲಿನಾಮಿಯಲ್ ಹೇಗೆ ಕಂಡುಹಿಡಿಯೋದು ಅಂತ. ಸೊ ನೆಕ್ಸ್ಟ್ ಹೋಗೋಣ. ಸೊ ಝೀರೋಸ್ ಆಫ್ ಎ ಪಾಲಿನಾಮಿಯಲ್. ಈಗ ಝೀರೋ ಆಫ್ ಎ ಪಾಲಿನಾಮಿಯಲ್ ಅಂದ್ರೇನು, ಅಲ್ಲಿ ಒಂದು 2-3 ಕಡೆ ನಾನು ತೋರಿಸಿದೆ ನಿಮಗೆ. ಸೊ ಯಾವಾಗ ಪಾಲಿನಾಮಿಯಲ್ ಬಗ್ಗೆ ಮಾತಾಡ್ತಾ ಇರಬೇಕಂತಂದರೆ ಯಾವುದು ಎಕ್ಸ್ ಆಕ್ಸಿಸ್ನ ಕ್ರಾಸ್ ಮಾಡುತ್ತೋ, ಇಂಟರ್ಸೆಕ್ಟ್ ಮಾಡುತ್ತೋ ಅದನ್ನು ನಾವೇನಂತ ಕರಿತೀವಿ, ಅದನ್ನು ಝೀರೋಸ್ ಆಫ್ ಎ ಪಾಲಿನಾಮಿಯಲ್ ಅಂತ ಕರಿತೀವಿ. ಸೊ ಇದು ದಿಸ್ ಈಸ್ ಇನ್ ದ ಕೇಸ್ ಆಫ್ ಎ ಲೀನಿಯರ್ ಪಾಲಿನಾಮಿಯಲ್. ಇದು ಕ್ವಾಡ್ರಾಟಿಕ್ ಪಾಲಿನಾಮಿಯಲಲ್ಲಿ 2 ಝೀರೋಸ್ ಇದ್ದಾವೆ. ಅದೇ ಥರನೇ ಕ್ಯೂಬಿಕ್ ಪಾಲಿನಾಮಿಯಲ್ ಹೋದಾಗ ಏನಾಗುತ್ತೆ, 3 ಝೀರೋಸ್ ಬರುತ್ತೆ. ಕ್ಯೂಬಿಕ್ ಪಾಲಿನಾಮಿಯಲ್ ಹೋದಾಗ ಏನಾಗುತ್ತೆ, 3 ಝೀರೋಸ್ ಬರುತ್ತೆ. ಸೊ ಈ ಝೀರೋಸ್ ಆಫ್ ಎ ಪಾಲಿನಾಮಿಯಲ್ ಬಂದಾಗ ಲೀನಿಯರ್ ಪಾಲಿನಾಮಿಯಲಲ್ಲಿ ಮ್ಯಾಕ್ಸಿಮಮ್ 1 ಝೀರೋಸ್ ಇರುತ್ತೆ. ಪಾಲಿನಾಮಿಯಲ್ ಲೀನಿಯರ್ ಪಾಲಿನಾಮಿಯಲ್ ಎಷ್ಟು ಝೀರೋಸ್ ಇರುತ್ತೆ, ಮ್ಯಾಕ್ಸಿಮಮ್ 1 0 ಇರುತ್ತೆ. 1 0 ಇರ್ಬೋದು, ಇಲ್ಲಾಂದರೆ 0 ಇಲ್ದಲೇನೂ ಇರ್ಬೋದು. ಸೊ ಲೀನಿಯರ್ ಪಾಲಿನಾಮಿಯಲ್ 0 ಇಲ್ದಲ್ಲಿರೋ ಚಾನ್ಸ್ ಯಾವುದು, ಇಫ್ ಇಟ್ ಇಸ್ ಎ ಪ್ಯಾರಲಲ್ ಲೈನ್ ಏನಾಗುತ್ತೆ,
ಪ್ಯಾರಲಲ್ ಏನಾದಾಗ ಇದು ಎಕ್ಸ್ ಆಕ್ಸಿಸ್ನ ಇಂಟರ್ಸೆಕ್ಟೇ ಆಗೋದಿಲ್ಲ. ಸೊ ಅವಾಗ ಏನಾಗುತ್ತೆ, ಆವಾಗ ಝೀರೋನೇ ಇರೋದಿಲ್ಲ. ಅರ್ಥ ಆಯ್ತಲ್ಲ. ಲೀನಿಯರ್ ಪಾಲಿನಾಮಿಯಲಲ್ಲಿ ಮ್ಯಾಕ್ಸಿಮಮ್ 1 0 ಇರುತ್ತೆ. ಅದೇ ಥರನೇ ಕ್ವಾಡ್ರಾಟಿಕ್ ಪಾಲಿನಾಮಿಯಲಲ್ಲಿ ಎಷ್ಟಿರುತ್ತೆ, ಮ್ಯಾಕ್ಸಿಮಮ್ 2 zeros ಇರುತ್ತೆ. ಓಕೆ. ಅದೇ ಥರನೇ ಕ್ಯೂಬಿಕ್ ಪಾಲಿನಾಮಿಯಲಲ್ಲಿ ಮ್ಯಾಕ್ಸಿಮಮ್ 3 zeros ಇರುತ್ತೆ. ಸೊ ಒಂದೇ 1 0 ಇರೋದಂಥ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಹೇಗೆ ತೋರಿಸ್ಬೋದು ನೋಡಿ, ಜಸ್ಟ್ ಎಕ್ಸ್ ಆಕ್ಸಿಸ್ ಟಚ್ ಆಗಿ ಹಿಂಗೆ ಹೊಟ್ಟೋಗುತ್ತೆ. ಸೊ ಇಲ್ಲಿ ಒಂದೇ ಇರೋದು 0. ಅದೇ ಥರನೇ 2 0 0 ತೋರಿಸಿದೆ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಲು. ನೋ ಝೀರೋಸ್, ಝೀರೋನೇ ಇಲ್ದಲೇ ಇರೋಂಥ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಇಲ್ಲಿದೆ. ಸೊ ಯಾವಾಗಲೂ ಕೂಡ ಈ y ಮತ್ತು ಈ ಎಕ್ಸ್ನ ಹಾಕಬೇಕು. ಇಲ್ಲಿ ನೋಡ್ಬೋದು ದೇರ್ ಆರ್ ನೋ ಝೀರೋಸ್. ಯಾಕೆ ಅಂತಂದರೆ ಇದು ಎಕ್ಸ್ ಆಕ್ಸಿಸ್ನ ಇಂಟರ್ಸೆಕ್ಟ್ ಮಾಡಿಲ್ಲ. ಇಲ್ಲಿ ಎಕ್ಸ್ ಆಕ್ಸಿಸ್ನ ಒಂದೇ ಒಂದು ಪಾಯಿಂಟಲ್ಲಿ ಇದೇನಾಗಿದೆ, ಇದು ಇಂಟರ್ಸೆಕ್ಟ್ ಆಗಿದೆ. ಹಂಗಾಗಿ ಇದು ಒಂದೇ 0 ಇರೋದು. ಇಲ್ಲಿ 1 0 ಇದೆ, ಇಲ್ಲಿ ನೋ ಝೀರೋಸ್. ಸೊ ಗೊತ್ತಾಯ್ತಲ್ಲ ಝೀರೋಸ್ ಆಫ್ ಎ ಪಾಲಿನಾಮಿಯಲ್ ಹೇಗೆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಗುತ್ತೆ ಅಂತ. ಸೊ ಇದಾದಮೇಲೆ ಝೀರೋಸ್ ಆಫ್ ಎ ಪಾಲಿನಾಮಿಯಲ್ ಹೇಗೆ ಕಂಡುಹಿಡಿಯೋದು. ಸೊ ಇದನ್ನೇ ಅವಾಗಲೇ ತೋರಿಸ್ದಂಗೆ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 2x + 3 ಅಂತ ತೊಗೊಳ್ಳಿ. 2x + 3 ಅಂತ ತೊಗೊಳ್ರಿ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ದಿ ವ್ಯಾಲ್ಯೂ ಆಫ್ ಎ ಪಾಲಿನಾಮಿಯಲ್ ಶುಡ್ ಬಿ 0 ಫಾರ್ ಎ ಪರ್ಟಿಕ್ಯುಲರ್ ವ್ಯಾಲ್ಯೂ ಆಫ್ ಎಕ್ಸ್. ಯಾವುದೋ ವ್ಯಾಲ್ಯೂ ಆಫ್ ಎ ಪಾಲಿನಾಮಿಯಲ್ ಏನಾಗಿರಬೇಕು, 0 ಆಗಿರಬೇಕು. ಯಾವ ವ್ಯಾಲ್ಯೂಗೆ, ಯಾವುದೋ ಒಂದು ಎಕ್ಸ್ ವ್ಯಾಲ್ಯೂಗೆ, ಆ ಎಕ್ಸ್ ವ್ಯಾಲ್ಯೂನ ನಾವೇನಂತ ಕರಿತೀವಿ, ಝೀರೋಸ್ ಆಫ್ ಎ ಪಾಲಿನಾಮಿಯಲ್ ಅಂತ ಕರಿತೀವಿ. ಸೊ ಫೈಂಡ್ ದ 0 ಆಫ್ ಎ ಪಾಲಿನಾಮಿಯಲ್ 2x + 3 ಅಂತ ಕೊಟ್ಟಾಗ ನಾವೇನು ಮಾಡಬೇಕು ಅಂತಂದರೆ, ಫಸ್ಟ್ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 2x + 3. ಫೈಂಡ್ ದ 0 ಆಫ್ ಎ ಪಾಲಿನಾಮಿಯಲ್ ಅಂದಾಗ 0 ಆಫ್ ಎ ಪಾಲಿನಾಮಿಯಲ್ ಅಂದರೆ ಏನು, ವ್ಯಾಲ್ಯೂ ಆಫ್ ಎ ಪಾಲಿನಾಮಿಯಲ್ ಏನಾಗಬೇಕು, 0 ಆಫ್ ಎ ಪಾಲಿನಾಮಿಯಲ್ ಕಂಡುಹಿಡಿಬೇಕಂದ್ರೆ 0 ಆಗಿರಬೇಕು. 0 ಈಸ್ ಈಕ್ವಲ್ ಟು 2 × x + 3. ಸೊ ಆಗೇನಾಗುತ್ತೆ, ಇದನ್ನು ಲೆಫ್ಟ್ ಹ್ಯಾಂಡ್ ಸೈಡ್ ಕಳಿಸೋದು ಏನಾಗುತ್ತೆ, -3 ಆಗುತ್ತೆ. -3 ಈಸ್ ಈಕ್ವಲ್ ಟು 2x ಆಯಿತು. ಸೊ ಇದನ್ನು ಡಿನಾಮಿನೇಟರ್ ಕಳಿಸೋದು ಏನಾಗುತ್ತೆ, -3/2 ಈಸ್ ಈಕ್ವಲ್ ಟು x ಆಯಿತು. ಸೊ 0 ಆಫ್ ಎ ಪಾಲಿನಾಮಿಯಲ್ ಎಷ್ಟು, 0 ಆಫ್ ಎ ಪಾಲಿನಾಮಿಯಲ್ ಬಂದು -3/2. ಸೊ ಇದನ್ನು ಹೇಗೆ ವ್ಯಾಲಿಡೇಟ್ ಮಾಡೋದು, ಈ ವ್ಯಾಲ್ಯೂನ ಈ ಎಕ್ಸ್ಪ್ರೆಷನಲ್ಲಿ ಈ ಪಾಲಿನಾಮಿಯಲ್ ಎಕ್ಸ್ಪ್ರೆಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿರಿ. ಅವಾಗ ನಿಮಗೆ ವ್ಯಾಲ್ಯೂ ಆಫ್ ಎ ಪಾಲಿನಾಮಿಯಲ್ ಏನು ಬರುತ್ತೆ, 0 ಬರುತ್ತೆ. ಸೊ ನೀವು ಚೆಕ್ ಮಾಡ್ಬೋದು ನಾವು ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 2x + 3. ಸೊ ಅಲ್ಲಿಗೆ ಪಿ ಆಫ್ -3/2 ಈಸ್ ಈಕ್ವಲ್ ಟು ವ್ಯಾಲ್ಯೂ ಆಫ್ ಎ ಪಾಲಿನಾಮಿಯಲ್ ಎಷ್ಟು ಬರುತ್ತೆ, 2 × -3/2 + 3. ಸೊ ಇಲ್ಲೇನಾಯಿತು, 2 ಕ್ಯಾನ್ಸಲ್ ಆಯಿತು. ಇಲ್ಲಿ ಬಂದಿದ್ದೇನು -3 + 3 ಇಲ್ಲಿ ಈಸ್ ಈಕ್ವಲ್ ಟು 0. ಸೊ ನೋಡಿದ್ರಲ್ಲ, ವ್ಯಾಲ್ಯೂ ಆಫ್ ಎ ಪಾಲಿನಾಮಿಯಲ್ಲು ಎಕ್ಸ್ ವ್ಯಾಲ್ಯೂ -3/2 ಇದ್ದಾಗ 0 ಆಯಿತು. ಹಾಗಾಗಿ ಇದನ್ನು ಏನಂತ ಕರಿತೀವಿ, ಇದನ್ನು 0 ಆಫ್ ಎ ಪಾಲಿನಾಮಿಯಲ್ ಅಂತ ಕರಿತೀವಿ. 0 ಆಫ್ ಪಾಲಿನಾಮಿಯಲ್ ಅಂತ ಕರಿತೀವಿ. ಈ ಡೆಫಿನೇಷನ್ ಯಾವ ಥರ ಹೇಳ್ಬೋದು, ಈ ಡೆಫಿನೇಷನ್ ಬಂದು ದಿ ವ್ಯಾಲ್ಯೂ ಆಫ್ ಎ ವೇರಿಯೇಬಲ್ ಫಾರ್ ವಿಚ್ ವ್ಯಾಲ್ಯೂ ಆಫ್ ಎ ಪಾಲಿನಾಮಿಯಲ್ ಬಿಕಮ್ಸ್ 0. ವ್ಯಾಲ್ಯೂ ಆಫ್ ಎ ವೇರಿಯೇಬಲ್, ಯಾವುದು ವ್ಯಾಲ್ಯೂ ಆಫ್ ಎ ವೇರಿಯೇಬಲ್, ಎಕ್ಸ್ಗೆ ಯಾವ್ದಾರ ಒಂದು ವ್ಯಾಲ್ಯೂ ಕೊಟ್ಟಾಗ ವ್ಯಾಲ್ಯೂ ಆಫ್ ಎ ಪಾಲಿನಾಮಿಯಲ್ ಪಿ ಆಫ್ ಎಕ್ಸ್ ಏನಾಗುತ್ತೆ, 0 ಆದರೆ ಅದನ್ನು ವ್ಯಾಲ್ಯೂ ಆಫ್ ಎ ವೇರಿಯೇಬಲ್ನ ಏನಂತ ಕರಿತೀವಿ ನಾವು, 0 ಆಫ್ ಎ ಪಾಲಿನಾಮಿಯಲ್ ಅಂತ ಕರಿತೀವಿ. ಸೊ ಇನ್ನೊಂದು ಕ್ವಶನ್ ಬರ್ಬೋದು ನಮಗೆ. ಇನ್ನೊಂದು ಕ್ವಶನ್ ಯಾವ ಥರ ಬರ್ಬೋದು ಅಂತಂದರೆ, ಸೊ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ. ಫೈಂಡ್ ದ ವ್ಯಾಲ್ಯೂ ಆಫ್ ದ ಕೆ. ಫಾರ್ ಎಕ್ಸಾಂಪಲ್ ಏನು, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2k + 4 ಅಂತ ಅಂದ್ಕೊಳ್ಳಿ. ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಇಫ್ ದ 0 ಆಫ್ ದ ಪಾಲಿನಾಮಿಯಲ್. ಸೊ ನೆಕ್ಸ್ಟ್ one. So relationship between zeros and coefficients of a polynomial. ಸೊ ಇಲ್ಲಿ ಇನ್ನೊಂದು ನೋಡಬೇಕಾಗಿರೋದು ಏನಂತ ಅಂದರೆ, ಇದು ರಿಲೇಷನ್ಶಿಪ್ ಹೋಗೋದಕ್ಕಿಂತ ಮುಂಚೆ ಫಸ್ಟ್ ಝೀರೋಸ್ನ ಹೇಗೆ ರೆಪ್ರೆಸೆಂಟ್ ಮಾಡ್ತಾರೆ ಅಂತ ನೋಡೋಣ. ಇಫ್ ದರ್ ಈಸ್ ಓನ್ಲಿ 1 0 ವಿ ಕಾಲ್ ಇಟ್ ಆಸ್ ಆಲ್ಫಾ. ಓಕೆ, 2 0 ಇತ್ತು ಅಂತಂದರೆ ಆಲ್ಫಾ ಮತ್ತು ಬೀಟಾ ಅಂತ ಕರಿತೀವಿ. ಝೀರೋಸ್ನ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ, ಆಲ್ಫಾ ಅಂತ ರೆಪ್ರೆಸೆಂಟ್ ಮಾಡ್ತೀವಿ ಒಂದೇ ಇದ್ದಾಗ. 2 0 ಇದ್ದಾಗ 1 0 ಹೆಸರು ಆಲ್ಫಾ ಅಂತೀವಿ, ಇನ್ನೊಂದು 0 ಹೆಸರು ಬೀಟಾ ಅಂತ ಕರಿತೀವಿ. ಅದೇ 3 zeros ಇದ್ದಾಗ ಏನು ಮಾಡ್ತೀವಿ, ಆಲ್ಫಾ ಅಂತ ಕರಿತೀವಿ, ಬೀಟಾ ಅಂತ ಕರಿತೀವಿ, ಮತ್ತು ಗಾಮಾ ಅಂತ ಕರಿತೀವಿ. ಸೊ ಇದು ಗೊತ್ತಾಯ್ತಲ್ಲ, ಝೀರೋಸ್ಗೆ ಏನೇನು ಥರ ಹೆಸರಿಟ್ಟಿದ್ದೀವಿ, ಆಲ್ಫಾ, ಬೀಟಾ, ಗಾಮಾ ಅನ್ನೋದೇನು, ಈ 3 ಕೂಡ ಝೀರೋಸು. ಕೋಫಿಷಿಯಂಟ್ಸ್ ಯಾವ್ದು, ಎ, ಬಿ, ಸಿ ಮತ್ತು ಡಿ ಇವೆಲ್ಲ ಏನು ಬರುತ್ತಲ್ಲ, ಇವೆಲ್ಲ ಕೋಫಿಷಿಯಂಟ್ಸು. ಜನರಲ್ ಫಾರ್ಮಲ್ಲಿ ಏನು ಬರುತ್ತಲ್ಲ ಅವು ಕೋಫಿಷಿಯಂಟ್ಸು. ಈ ರಿಲೇಷನ್ಶಿಪ್ ಅಂದರೆ ಏನು, ರಿಲೇಷನ್ಶಿಪ್ ಅಂತಂದರೆ ನಮಗೆ ಝೀರೋಸ್ ಗೊತ್ತಿತ್ತು ಅಂತಂದರೆ ಕೋಫಿಷಿಯಂಟ್ಸ್ನ ಕ್ಯಾಲ್ಕುಲೇಟ್ ಮಾಡ್ಬೋದು, ಕೋಫಿಷಿಯಂಟ್ಸ್ ಗೊತ್ತಿತ್ತು ಅಂತಂದರೆ ಝೀರೋಸ್ನ ಕಂಡುಹಿಡಿಬೋದು. ಸೊ ಅದೇನೇ ರಿಲೇಷನ್ಶಿಪ್ ಬಿಟ್ವೀನ್ ಝೀರೋಸ್ ಆ್ಯಂಡ್ ಕೋಫಿಷಿಯಂಟ್ಸ್. ಸೊ ಇಲ್ಲಿ ನೋಡ್ಬೋದು, ಸೊ
ಸೊ ಲೀನಿಯರ್ ಪಾಲಿನಾಮಿಯಲ್ದು ಜನರಲ್ ಫಾರ್ಮ್ ನಮ್ಗೆ ಗೊತ್ತಿದೆ. ಲೀನಿಯರ್ ಪಾಲಿನಾಮಿಯಲ್ದು ಜನರಲ್ ಫಾರ್ಮ್ ಏನು? ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ಎಕ್ಸ್ ಪ್ಲಸ್ ಬಿ ವೇರ್ ಎ ಈಸ್ ನಾಟ್ ಈಕ್ವಲ್ ಟು ಝೀರೋ. ಎ ಈಸ್ ನಾಟ್ ಈಕ್ವಲ್ ಟು ಝೀರೋ. ನಮಗೆ ಲೀನಿಯರ್ ಪಾಲಿನಾಮಿಯಲಲ್ಲಿ ಒಂದೇ ಝೀರೋ ಇರೋದು ಅಂತ ಗೊತ್ತು. ಸೊ ಆಲ್ಫಾ ಇಸ್ ಈಕ್ವಲ್ ಟು ಏನು? ಮೈನಸ್ ಬಿ ಬೈ ಎ. ಆಲ್ಫಾ ಇಸ್ ಈಕ್ವಲ್ ಟು ಏನು? ಮೈನಸ್ ಬಿ ಬೈ ಎ. ಸೊ ಗೊತ್ತಾಯ್ತಲ್ಲ ಒಂದು ಝೀರೋ ಹೇಗೆ ಕಂಡುಹಿಡಿಯೋದು ಅಂತ. ಫಾರ್ ಎಕ್ಸಾಂಪಲ್ ಏನು, ಇವಾಗ ಇದನ್ನೇ ತೊಗೊಳ್ಳೋಣ, ಹಿಂದಿನ ಪ್ರಾಬ್ಲಮ್ನ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x ಪ್ಲಸ್ 3. ಸೊ ಇಲ್ಲಿ ನೋಡ್ಬೋದು. ಸೊ ಇದನ್ನು ಹೇಗೆ ತೆಗಿಬೋದು? ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ನಮ್ಮ ಜನರಲ್ ಫಾರ್ಮ್ ಏನು? ಎ ಎಕ್ಸ್ ಪ್ಲಸ್ ಬಿ. ಸೊ ಎ ಎಕ್ಸ್ ಪ್ಲಸ್ ಬಿ. ಸೊ ಇದನ್ನು ಕಂಪೇರ್ ಮಾಡಿದಾಗ ಎ ವ್ಯಾಲ್ಯೂ ಎಷ್ಟಿದೆ? ಎ ವ್ಯಾಲ್ಯೂ ಬಂದು ಎ ಇರೋ ಜಾಗದಲ್ಲಿ ಏನಿದೆ? 2 ಇದೆ. ಸೊ ಬಿ ಇರೋ ಜಾಗದಲ್ಲಿ ಏನಿದೆ? 3 ಇದೆ. ನಮ್ಮ ಝೀರೋ ಏನು ಬರಬೇಕಾಗಿತ್ತು? ಝೀರೋ ಆಫ್ ಎ ಪಾಲಿನಾಮಿಯಲ್ ಬಂದು ಆಲ್ಫಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಬಿ ಏನಿದೆ? ಮೈನಸ್ 3/2. ಸೊ ಅವಾಗಲೇ ಕೂಡ ನಮಗೆ ಬಂದಿದೆ ಆನ್ಸರು ಕೂಡ -3/2. ಸೊ ಹೇಗೆ ಕಂಡುಹಿಡಿಯೋದು ಅಂತ ಗೊತ್ತಾಯ್ತಲ್ಲ. ಝೀರೋ ಆಫ್ ಎ ಪಾಲಿನಾಮಿಯಲ್ ಕೂಡ ಯೂಸಿಂಗ್ ಕೋಫಿಷಿಯಂಟ್ಸ್ ನಾವು ಈ ಥರ ಏನು ಮಾಡ್ಬೋದು? ಕಂಡುಹಿಡಿಬೋದು. ಸೊ ನೆಕ್ಸ್ಟ್ ಬರೋಣ. ನೆಕ್ಸ್ಟ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಗೆ ಬಂದಾಗ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ದು ಜನರಲ್ ಫಾರ್ಮ್ ಹೇಗಿದೆ? ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ax² ಪ್ಲಸ್ bx ಪ್ಲಸ್ ಸಿ ಅಂತ ಇದೆ. ವೇರ್ ಎ ಈಸ್ ನಾಟ್ ಈಕ್ವಲ್ ಟು 0. ಇಲ್ಲೇನಾಗ್ತಾ ಇದೆ? ಇಲ್ಲಿ ನಮಗೆ 2 ಝೀರೋಸ್ ಬರುತ್ತೆ, ಆಲ್ಫಾ ಮತ್ತು ಬೀಟಾ. ಯಾಕಂದರೆ 2 ಝೀರೋಸ್ ಇರೋದ್ರಿಂದ 2 ಝೀರೋ ಬರುತ್ತೆ. ಮ್ಯಾಕ್ಸಿಮಮ್ ಇಟ್ ಕ್ಯಾನ್ ಹ್ಯಾವ್ 2 ಝೀರೋಸ್. ಸೊ 2 ಝೀರೋಸ್ ಬರುತ್ತೆ. ನಮಗೆ ರಿಲೇಷನ್ಶಿಪ್ ಯಾವ ಥರ ಬರುತ್ತೆ ಅಂದರೆ ಸಮ್ಮು ಮತ್ತು ಪ್ರಾಡಕ್ಟ್ ಆಫ್ ಝೀರೋಸಲ್ಲಿ ಬರುತ್ತೆ. ನಮಗೆ ಬರೀ ಝೀರೋದಲ್ಲಿ ಬರೋಲ್ಲ. ಇಲ್ಲಿ ಒಂದೇ ಝೀರೋ ಇರೋದ್ರಿಂದ ಏನಾಯಿತು? ಒಂದೇ ಝೀರೋ ಇತ್ತು. ಸೊ ಡೈರೆಕ್ಟಾಗಿ ಸಿಕ್ತು. ವರಾಸ್ ಇನ್ ಕೇಸ್ ಆಫ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲಲ್ಲಿ ನಮಗೆ 2 ಝೀರೋಸ್ ಇದೆ. ಯಾವುದು? ಸಮ್ ಆ್ಯಂಡ್ ಪ್ರಾಡಕ್ಟ್ ಆಫ್ ಝೀರೋಸ್. ಸಮ್ ಆಫ್ ಝೀರೋಸ್ ಏನಾಗುತ್ತೆ? ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ನೆಕ್ಸ್ಟು ಆಲ್ಫಾ ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ. ಸೊ ಇದನ್ನು ದಿಸ್ ಈಸ್ ಅ ರಿಲೇಷನ್ಶಿಪ್ ಬಿಟ್ವೀನ್ ಝೀರೋಸ್ ಆ್ಯಂಡ್ ಕೋಫಿಷಿಯಂಟ್ಸ್ ಇನ್ ಕೇಸ್ ಆಫ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಯಾವ ಥರ ಕೇಳ್ಬೋದು ಅಂತಂದರೆ, ಯಾವುದೋ ಒಂದು ಪಾಲಿನಾಮಿಯಲ್ ಕೊಡ್ತಾರೆ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x² ಮೈನಸ್ 6x ಪ್ಲಸ್ 9 ಅಂತ ಅಂದ್ಕೊಳ್ರಿ. ಇಲ್ಲಿ ಕೊಟ್ಬಿಟ್ಟು ಏನು ಮಾಡ್ತಾರೆ ಅಂತಂದರೆ ಫೈಂಡ್ ದ ಝೀರೋಸ್ ಆಫ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಆ್ಯಂಡ್ ವೆರಿಫೈ ದ ರಿಲೇಷನ್ಶಿಪ್ ಬಿಟ್ವೀನ್ ಝೀರೋಸ್ ಆ್ಯಂಡ್ ಕೋಫಿಷಿಯಂಟ್ಸ್ ಅಂತ ಕೇಳ್ತಾರೆ. ಝೀರೋಸ್ನ ಕಂಡುಹಿಡೀರಿ ಫಸ್ಟು. ಝೀರೋಸ್ನ ಕಂಡುಹಿಡಿದಾದ್ಮೇಲೆ ರಿಲೇಷನ್ಶಿಪ್ ಬಿಟ್ವೀನ್ ಝೀರೋಸ್ ಆ್ಯಂಡ್ ಕೋಫಿಷಿಯಂಟ್ಸ್ ವೆರಿಫೈ ಮಾಡಿರಿ ಅಂತ ಕೇಳ್ತಾರೆ. ಅವಾಗ ನಾವು ಏನು ಮಾಡಬೇಕು ಅಂತಂದರೆ ಅವಾಗ ಫಸ್ಟ್ ಈ ಪಾಲಿನಾಮಿಯಲ್ ಇಕ್ವೇಷನ್ ಏನು ಮಾಡಬೇಕು? ಸಾಲ್ವ್ ಮಾಡಬೇಕು. ಸೊ ಪಾಲಿನಾಮಿಯಲ್ ಇಕ್ವೇಷನ್ನ ಸಾಲ್ವ್ ಮಾಡಬೇಕು ಅಂತಂದರೆ ಒಂದು ಪಾಲಿನಾಮಿಯಲ್ ಇಕ್ವೇಷನ್ನ ಸಾಲ್ವ್ ಮಾಡೋದನ್ನ ಇಲ್ಲಿ ನಿಮ್ಗೆ ತೋರಿಸ್ತೀನಿ. ಸೊ ಅದು ಯಾವ ಥರ ಅಂತಂದರೆ ಈಗ ಪಾಲಿನಾಮಿಯಲ್ ಇಕ್ವೇಷನ್ಸ್ ತೊಗೊಳ್ಳೋಣ. ಯಾವುದು? ಈಗ ಝೀರೋಸ್ ಕಂಡುಹಿಡಿಬೇಕಂದ್ರೆ ಏನಾಗುತ್ತೆ? ವ್ಯಾಲ್ಯೂ ಆಫ್ ಎ ಪಾಲಿನಾಮಿಯಲ್ ಏನು ಮಾಡಬೇಕು ನಾವು? ವ್ಯಾಲ್ಯೂ ಆಫ್ ಎ ಪಾಲಿನಾಮಿಯಲ್ನ ಫಸ್ಟ್ ಝೀರೋ ಮಾಡಬೇಕು. ಅಂದರೆ x² ಮೈನಸ್ 6x ಪ್ಲಸ್ 9 ಈಸ್ ಈಕ್ವಲ್ ಟು 0. ಸೊ ಗೊತ್ತಾಯ್ತಲ್ಲ, ಇದು 0 ಆಯಿತು. ಇದಾದಮೇಲೆ ಏನು? ಈ ಪಾಲಿನಾಮಿಯಲ್ ಯಾವ ಫಾರ್ಮಲ್ಲಿದೆ? ax² ಪ್ಲಸ್ bx ಪ್ಲಸ್ ಸಿ ಈಸ್ ಈಕ್ವಲ್ ಟು 0. ಕ್ವಾಡ್ರಾಟಿಕ್ ಪಾಲಿನಾಮಿಯಲಿಂದ ಈ ಜನರಲ್ ಫಾರ್ಮಲ್ಲಿ ಇರಬೇಕು. ಸೊ ಇಲ್ಲಿ ನೋಡಿದ್ರೆ ನೀವು ಇಲ್ಲಿ ಎ ವ್ಯಾಲ್ಯೂ ಎಷ್ಟಿದೆ? ಎ ವ್ಯಾಲ್ಯೂ ಬಂದು 1 ಇದೆ. ಬಿ ವ್ಯಾಲ್ಯೂ ಎಷ್ಟಿದೆ? ಬಿ ವ್ಯಾಲ್ಯೂ ಬಂದು -6 ಇದೆ. ಸಿ ವ್ಯಾಲ್ಯೂ ಬಂದಿದೆ, ಸಿ ವ್ಯಾಲ್ಯೂ ಬಂದ್ಬಿಟ್ಟು 9 ಇದೆ. ಸೊ ಇಲ್ಲಿ ನಾವೇನು ಮಾಡಬೇಕಂದ್ರೆ ಪ್ರಾಡಕ್ಟ್ ಆಫ್ ಎ ಸಿ ಮಾಡಬೇಕು. ಎ ಸಿ ಎಷ್ಟು ಬರುತ್ತೆ ನೋಡಬೇಕು. ಎ ಸಿ ಎಷ್ಟು ಬರುತ್ತೆ? 1 × 9. ಸೊ 1 × 9 ಎಷ್ಟು ಬಂತು? 9 ಬಂತು. ಸೊ ಬಿ ಬಂದು ಸಮ್ಮು, ಪ್ರಾಡಕ್ಟು ಬಿ ಬಂದು ಸಮ್ಮು. ಸಮ್ ಎಷ್ಟು ಬರಬೇಕು? ಸಮ್ ಬಂದು -6 ಬರಬೇಕು. ಸಮ್ ಬಂದು ಎಷ್ಟು ಬರಬೇಕು? ಸಮ್ ಬಂದು -6 ಬರಬೇಕು. ಇವಾಗ ಏನು ಮಾಡ್ಬೇಕು ನಾವು ಅಂದರೆ ಫ್ಯಾಕ್ಟರ್ಸ್ ಆಫ್ 9 ಕಂಡುಹಿಡಿಬೇಕು. ವೇರ್ ಯಾವುದು? ಫ್ಯಾಕ್ಟರ್ಸ್ ಆಫ್ 9 ಕಂಡುಹಿಡಿಬೇಕು. ಎಲ್ಲಿ? ಅದು ಅವೆರಡು ಫ್ಯಾಕ್ಟರ್ಸ್ನು ನಾವು ಸಮ್ ಮಾಡಿದಾಗ ಎಷ್ಟು ಬರಬೇಕು? -6 ಬರಬೇಕು. ಆ್ಯಂಡ್ ಪ್ರಾಡಕ್ಟ್ ಮಾಡಿದಾಗ ಮಲ್ಟಿಪ್ಲೈ ಮಾಡಿದಾಗ ಎಷ್ಟು ಬರಬೇಕು? +9 ಬರಬೇಕು. ಸೊ ಯಾವ್ದು ಫ್ಯಾಕ್ಟರ್ಸ್ ಇದ್ದಾವೆ 9ಗೆ? ಸೊ 9 1s 3 3s. ಸೊ 2 ಫ್ಯಾಕ್ಟರ್ಸ್ ಇದೆ. ನೋಡ್ಬೋದು. ಇದು ಸಬ್ಸ್ಟ್ರಾಕ್ಟು ಅಥವಾ ಅಡಿಷನ್ ಮಾಡಿದಾಗ 6 ಬರುತ್ತಾ ಅಂತ ಚೆಕ್ ಮಾಡಿರಿ. ಸೊ ಇವೆರಡನ್ನ ಆ್ಯಡ್ ಮಾಡಿದ್ರೆ ಏನಾಗುತ್ತೆ? 6 ಬರುತ್ತೆ. ಬಟ್ ನಾನು -6 ಬರಬೇಕು. ಸೊ -6 ಬರೋದ್ರಿಂದ ಮೈನಸ್ ಹಾಕಬೇಕು. ಸೊ ಇದು ಆಗೋದಿಲ್ಲ. ಯಾಕೆಂದರೆ ಆ್ಯಡ್ ಮಾಡಿದಾಗ ಎಷ್ಟಾಗುತ್ತೆ? 8 ಆಗುತ್ತೆ. ಸಬ್ಸ್ಟ್ರಾಕ್ಟ್ ಆ್ಯಡ್ ಮಾಡಿದಾಗ 10 ಆಗುತ್ತೆ. ಸಬ್ಸ್ಟ್ರಾಕ್ಟ್ ಮಾಡಿದಾಗ ಎಷ್ಟಾಗುತ್ತೆ? ಸಬ್ಸ್ಟ್ರಾಕ್ಟ್ ಮಾಡಿದಾಗ 8 ಆಗುತ್ತೆ. ಸೊ -3 ಬರಬೇಕು. -3 × -3 ಏನಾಯಿತು? 9 ಆಯಿತು. ಸೊ ಅಲ್ಲಿ ಏನಾಗುತ್ತೆ ಅಂದರೆ x² ಮೈನಸ್ 3x ಮೈನಸ್ 3x ಪ್ಲಸ್ 9 ಈಸ್ ಈಕ್ವಲ್ ಟು 0. ಸೊ ಇದೇನು ಬರುತ್ತೆ? x ಮೈನಸ್ 3 ಇಂಟು x ಮೈನಸ್ 3 ಈಸ್ ಈಕ್ವಲ್ ಟು 0 ಆಗುತ್ತೆ. x ಈಸ್ ಈಕ್ವಲ್ ಟು 3 ಆಗುತ್ತೆ. ಸೊ x ಎಷ್ಟು ಬಂತು? x ಬಂದು 3ನೇ ಆಯಿತು. ಸೊ ಇಲ್ಲೇನಾಯಿತು? ಎರಡೂ ಝೀರೋಸು ಸೇಮ್ ಇರೋದ್ರಿಂದ ಇದಕ್ಕೇನಾಗುತ್ತೆ? ದೇರ್ ಆರ್ 2 ಝೀರೋಸ್ ಬಟ್ ಬೋತ್ ದ ಝೀರೋಸ್ ಆರ್ ಸೇಮ್. ಅರ್ಥ ಆಯ್ತಲ್ಲ? ಸೊ ಇದನ್ನು ರಿಲೇಷನ್ಶಿಪ್ ಹೇಗೆ ವೆರಿಫೈ ಮಾಡೋದು? ರಿಲೇಷನ್ಶಿಪ್ ವೆರಿಫೈ ಮಾಡಬೇಕು ಅಂತಂದರೆ ಫಸ್ಟ್ ಏನು ಮಾಡಬೇಕು? ಈಗ x ಬಂದು 3 ಬಂತು. ಇನ್ನೊಂದು ಕೂಡ ನೋಡ್ಬೋದು ನೀವು, ಇನ್ನೊಂದು ಝೀರೋನು ಕೂಡ 3ನೇ ಬರುತ್ತೆ. ಸೊ ದೇರ್ ಆರ್ 2 ಝೀರೋಸ್ ವಿಚ್ ಆರ್ 3, 3. ಸೊ ಇಲ್ಲಿ ನೋಡಿ ಆಲ್ಫಾ ಬೀಟಾ, ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಏನು? ಸಿ ಬೈ ಎ.
ಆಲ್ಫಾ ಇಂಟು ಬೀಟಾ ಎಷ್ಟು ಬಂತು 3 ಇಂಟು 3 ಇಸ್ ಈಕ್ವಲ್ ಟು ಸಿ ಬೈ ಎ. ಸಿ ಎಷ್ಟಿದೆ ವ್ಯಾಲ್ಯೂ? ಸಿ ವ್ಯಾಲ್ಯೂ ಎಷ್ಟಿತ್ತು? 9 ಇತ್ತು. 9 ಡಿವೈಡೆಡ್ ಬೈ 1, ಸೊ 9 ಈಸ್ ಈಕ್ವಲ್ ಟು 9. ಸೊ ಪ್ರಾಡಕ್ಟ್ ಆಫ್ ಝೀರೋಸ್ ಏನಾಯಿತು? ವ್ಯಾಲಿಡೇಟ್ ಆಯಿತು. ಸೊ ಅದೇ ಥರನೇ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಏನು? ಮೈನಸ್ ಬಿ ಬೈ ಎ. ಸೊ ಮೈನಸ್ ಬಿ ಬೈ ಎ ಅಂದರೆ ಏನಾಯಿತು? 3 + 3 ಈಸ್ ಈಕ್ವಲ್ ಟು -6 ಡಿವೈಡೆಡ್ ಬೈ 1. ಸೊ ಅಲ್ಲಿಗೆ ಎಷ್ಟಾಯಿತು? 6 ಆಯಿತು. ಇಲ್ಲೂ 6 ಆಯಿತು, ಅಲ್ಲೂ 6 ಆಯಿತು. ನೋಡಿದ್ರಲ್ಲ, ಎರಡೂ ಕೂಡ 6 ಆಯಿತು. ಓಕೆ. ಸೊ ಅದೇ ಥರನೇ ಕ್ಯೂಬಿಕ್ ಪಾಲಿನೋಮಿಯಲ್ಗೆ ಬಂದಾಗ ಏನಾಗುತ್ತೆ? ಕ್ಯೂಬಿಕ್ ಪಾಲಿನೋಮಿಯಲ್ಗೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ಎಕ್ಸ್ ಕ್ಯೂಬ್ ಪ್ಲಸ್ ಬಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಎಕ್ಸ್ ಪ್ಲಸ್ ಡಿ. ಓಕೆ, ಇದು ಕ್ಯೂಬಿಕ್ ಪಾಲಿನೋಮಿಯಲ್. ಇಲ್ಲಿ ಏನೇನು ಬರುತ್ತೆ? ಇಲ್ಲಿ ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ಇಸ್ ಈಕ್ವಲ್ ಟು ಏನು? ಮೈನಸ್ ಬಿ ಬೈ ಎ. ಓಕೆ. ಸೊ ಅದೇ ಥರನೇ ಆಲ್ಫಾ ಬೀಟಾ ಪ್ಲಸ್ ಬೀಟಾ ಗಾಮಾ ಪ್ಲಸ್ ಗಾಮಾ ಇಂಟು ಆಲ್ಫಾ ಇಸ್ ಈಕ್ವಲ್ ಟು ಸಿ ಬೈ ಎ. ಆಮೇಲೆ ಆಲ್ಫಾ ಬೀಟಾ ಗಾಮಾ ಇಸ್ ಈಕ್ವಲ್ ಟು ಮೈನಸ್ ಡಿ ಬೈ ಎ. ಸೊ ಈ ರಿಲೇಷನ್ಶಿಪ್ ನಮಗೇನಾಗಿರಬೇಕು? ನಮಗೆ ಗೊತ್ತಿರಬೇಕು. ಈ ಮೂರು ರಿಲೇಷನ್ಶಿಪ್ಪು ಬಯಾಟ್ ಮಾಡಿರ್ಬೇಕು ನಾವು. ಸೊ ಈ ರಿಲೇಷನ್ಶಿಪ್ ಬಂದಾಗ ಏನು ಮಾಡಬೇಕು? ಫಸ್ಟ್ ನಾವು ಝೀರೋಸ್ ಕಂಡುಹಿಡಿಬೇಕು. ವೆರಿಫೈ ದ ರಿಲೇಷನ್ಶಿಪ್ ಬಿಟ್ವೀನ್ ಝೀರೋಸ್ ಆ್ಯಂಡ್ ಕೋಫಿಷಿಯನ್ಸ್ ಅಂದಾಗ ಫಸ್ಟು ಝೀರೋಸ್ ಕಂಡುಹಿಡಿದ್ಬಿಟ್ಟು ಕೋಫಿಷಿಯನ್ಸು ಈ ಥರ ಹಾಕಿದಾಗ ಸೇಮ್ ಬರುತ್ತೆ ಅಂತ ನೋಡಬೇಕು. ಇಲ್ಲಿ ನೋಡಿದ್ವಲ್ಲ, ಒಂದು ಆ ಥರ ವ್ಯಾಲಿಡೇಟ್ ಮಾಡಬೇಕು. ಸೊ ನೆಕ್ಸ್ಟ್ ಬರೋಣ. ಸೊ ಇಲ್ಲಿ ಇನ್ನೊಂದು ಹೇಳಿದೆ, ಫೈಂಡಿಂಗ್ ದ ಝೀರೋಸ್ ಆಫ್ ಎ ಪಾಲಿನೋಮಿಯಲ್. ಯಾವುದೇ ಒಂದು ಪಾಲಿನೋಮಿಯಲ್ ಕೊಟ್ಟಾಗ ಝೀರೋಸ್ ಕಂಡುಹಿಡಿಯೋದು ಹೇಗೆ? ಯೂಶಲಿ ಕ್ಯೂಬಿಕ್ ಪಾಲಿನೋಮಿಯಲ್ ಕೊಡೋದು ಕಷ್ಟ, ಯೂಶಲಿ ಕೊಡೋದಿಲ್ಲ, ಬಟ್ ಗೊತ್ತಿರಲಿ. ಸೊ ಇವಾಗ ಫಸ್ಟ್ನೇದಾಗಿ ಏನು ಮಾಡೋಣ? ಲೀನಿಯರ್ ಪಾಲಿನೋಮಿಯಲ್ ತೊಗೊಳ್ಳೋಣ. ಸೊ ಲೀನಿಯರ್ ಪಾಲಿನೋಮಿಯಲ್ ತೊಗೊಂಡಾಗ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x - 8 ಅಂತ ತೊಗೊಳ್ಳೋಣ. ಫೈಂಡ್ ದ ಝೀರೋಸ್ ಆಫ್ ಎ ಪಾಲಿನೋಮಿಯಲ್. ಇದು ಯಾವ ಪಾಲಿನೋಮಿಯಲ್ ಇದು? ಇದು ಲೀನಿಯರ್ ಪಾಲಿನೋಮಿಯಲ್. ಯಾವ ಪಾಲಿನೋಮಿಯಲ್ ಇದು? ಇದು ಲೀನಿಯರ್ ಪಾಲಿನೋಮಿಯಲ್. ಇದಕ್ಕೆ ಎಷ್ಟು ಝೀರೋ ಇರುತ್ತೆ? ಇದಕ್ಕೆ ಒಂದೇ ಒಂದು ಝೀರೋ ಇರುತ್ತೆ. ಓಕೆ, ಅದು ಗೊತ್ತಿರಬೇಕು. ಸೊ ಝೀರೋ ಆಫ್ ಎ ಪಾಲಿನೋಮಿಯಲ್ ಕಂಡುಹಿಡಿಬೇಕಂದ್ರೆ ಏನು ಮಾಡಬೇಕು? ವ್ಯಾಲ್ಯೂ ಆಫ್ ಎ ಪಾಲಿನೋಮಿಯಲ್ನ ಝೀರೋ ಮಾಡಬೇಕು. ಸೊ ವ್ಯಾಲ್ಯೂ ಆಫ್ ಎ ಪಾಲಿನೋಮಿಯಲ್ ಅದು ಪಿ ಆಫ್ ಎಕ್ಸ್. ಈ ಪಿ ಆಫ್ ಎಕ್ಸ್ನ ಏನು ಮಾಡಬೇಕು? ಝೀರೋ ಮಾಡಬೇಕು. ಸೊ ಝೀರೋ ಈಸ್ ಈಕ್ವಲ್ ಟು 2x - 8. ಸೊ ಇದನ್ನು 8ನ ಕಡೆ ಕಳಿಸಿದ್ರೆ ಏನಾಗುತ್ತೆ? ನೆಗೆಟಿವ್ ಇದೆ. ಲೆಫ್ಟ್ ಹ್ಯಾಂಡ್ ಸೈಡ್ ಬಂದಾಗ ಏನಾಗುತ್ತೆ? ಪಾಸಿಟಿವ್ ಆಗುತ್ತೆ, 2x ಆಗುತ್ತೆ. ಸೊ 8 ಡಿವೈಡೆಡ್ ಬೈ 2 ಈಸ್ ಈಕ್ವಲ್ ಟು ಎಕ್ಸ್ ಆಯಿತು. 2 1s 2 4s. ಸೊ ಎಕ್ಸ್ ಈಸ್ ಈಕ್ವಲ್ ಟು 4. ಸೊ 4 ಈಸ್ ಅ ಝೀರೋ ಆಫ್ ಎ ಪಾಲಿನೋಮಿಯಲ್. ಈ 4 ಏನಾಯಿತು? ಈ 4 ಬಂದು ಝೀರೋಸ್ ಆಫ್ ಎ ಪಾಲಿನೋಮಿಯಲ್ ಆಯಿತು. ಸೊ ಇದನ್ನು ಹೇಗೆ ವ್ಯಾಲಿಡೇಟ್ ಮಾಡೋಣ? ಆಲ್ಫಾ ಈಸ್ ಈಕ್ವಲ್ ಟು 4. ಸೊ ನಾನೇನು ಹೇಳಿದೆ? ಆಲ್ಫಾ ಈಸ್ ಈಕ್ವಲ್ ಟು 4 ಅಂದಾಗ ಇದು ಯಾವ ಪಾಲಿನೋಮಿಯಲ್ ಇದು? ಈ ಪಾಲಿನೋಮಿಯಲ್ ಬಂದು ಲೀನಿಯರ್ ಪಾಲಿನೋಮಿಯಲ್. ಅಂದರೆ ಇಟ್ ಈಸ್ ಇನ್ ದ ಜನರಲ್ ಫಾರ್ಮ್ ಆಫ್ ಎ ಎಕ್ಸ್ ಪ್ಲಸ್ ಬಿ. ಸೊ ಜನರಲ್ ಫಾರ್ಮ್ ಏನಿದೆ? ಎ ಎಕ್ಸ್ ಪ್ಲಸ್ ಬಿ ಇದೆ. ಎ ವ್ಯಾಲ್ಯೂ ಎಷ್ಟಿದೆ? ಎ ವ್ಯಾಲ್ಯೂ 2 ಇದೆ. ಬಿ ವ್ಯಾಲ್ಯೂ ಎಷ್ಟಿದೆ? ಬಿ ವ್ಯಾಲ್ಯೂ ಬಂದು -8 ಇದೆ. ಸೊ ಆಲ್ಫಾ ಈಸ್ ಈಕ್ವಲ್ ಟು ಏನು? ಮೈನಸ್ ಬಿ ಡಿವೈಡೆಡ್ ಬೈ ಎ. ಆಲ್ಫಾ ಈಸ್ ಈಕ್ವಲ್ ಟು ಮೈನಸ್ ಆಫ್ -a ಡಿವೈಡೆಡ್ ಬೈ 2. ಸೊ ಏನಾಯಿತು? 8/2 ಆಯಿತು, ಈಸ್ ಈಕ್ವಲ್ ಟು 4 ಆಯಿತು. ಸೊ ಇಲ್ಲಿ ನೋಡ್ಬೋದು, ಇಲ್ಲೂ 4, ಇಲ್ಲೂ 4. ಸೊ ಇದು ವ್ಯಾಲಿಡೇಟು ಕೂಡ ಆಯಿತು. ನಮಗೆ ಬಂದಿರೋಂಥ ಝೀರೋ ಕರೆಕ್ಟಾಗಿದೆ. ಸೊ ಇದು ಗ್ರಾಫಲ್ಲಿ ಕೂಡ ಹೇಗೆ ಕಾಣಿಸುತ್ತೆ ಅಂತಂದರೆ, ಇಫ್ ಐ ಡ್ರಾ ಎ ಗ್ರಾಫ್, ಈ ಥರ ಗ್ರಾಫ್ ಡ್ರಾ ಮಾಡಿದಾಗ ಈಗ ಇದು ಹಿಂಗೆ ಹೋಯ್ತು ಅಂತಂದರೆ ಇಲ್ಲಿ 1 2 3 ದಿಸ್ ಈಸ್ ಅ 4, 0 1 2 3 4 ಇರುತ್ತೆ. ಸೊ ಕರೆಕ್ಟಾಗಿ 4 ಏನಾಗುತ್ತೆ? ಎಕ್ಸ್ ಇಂಟರ್ಸೆಕ್ಟ್ ಆಗಿರುತ್ತೆ. ಸೊ ವೈ ಇದು ಎಕ್ಸು, ಸೊ ಇಂಟರ್ಸೆಕ್ಟ್ ಆಗಿರುತ್ತೆ. ಸೊ ಈ ಥರ ಇರುತ್ತೆ ಗ್ರಾಫಲ್ಲಿ. ಸೊ ಕರೆಕ್ಟಾಗಿ ಎಕ್ಸಲ್ಲಿ ಏನಾಗಿರುತ್ತೆ? ಇದು ಇಂಟರ್ಸೆಕ್ಟ್ ಆಗಿರುತ್ತೆ ಪಾಲಿನೋಮಿಯಲ್. ಇದು ಲೀನಿಯರ್ ಪಾಲಿನೋಮಿಯಲ್. ಇವು ಅದೇ ಥರನೇ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ಗೆ ಝೀರೋಸ್ ಕಂಡು ಹಿಡಿದು ಅದನ್ನು ಕೋಫಿಷಿಯನ್ಸ್ನ ವೆರಿಫೈ ಮಾಡೋದು ನೋಡೋಣ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x² - 5x + 6 ಅಂತ ತಗೊಳ್ಳೋಣ. ಸೊ ಕಂಡುಹಿಡಿಬೇಕಂದ್ರೆ ಏನು ಮಾಡಬೇಕು? ಝೀರೋಸ್ ಆಫ್ ಎ ಪಾಲಿನೋಮಿಯಲ್ ಕಂಡುಹಿಡಿಬೇಕಂದ್ರೆ ವ್ಯಾಲ್ಯೂ ಆಫ್ ಎ ಪಾಲಿನೋಮಿಯಲ್ನ ಝೀರೋ ಮಾಡಬೇಕು. 0 ಈಸ್ ಈಕ್ವಲ್ ಟು x² - 5x + 6. ಗೊತ್ತಾಯ್ತಲ್ಲ? ನೆಕ್ಸ್ಟ್ ಜನರಲ್ ಫಾರ್ಮ್ ಬರೀಬೇಕು. ಜನರಲ್ ಫಾರ್ಮ್ ಬರೆದಾಗ ಏನಾಗುತ್ತೆ? ax² + bx + c ಈಸ್ ಈಕ್ವಲ್ ಟು 0. ಓಕೆ, ಇದು ಬಂತು. ಸೊ ಎ ವ್ಯಾಲ್ಯೂ ಎಷ್ಟಿದೆ? ಎ ವ್ಯಾಲ್ಯೂ ಒಂದು 1 ಇದೆ. ಬಿ ವ್ಯಾಲ್ಯೂ ಎಷ್ಟಿದೆ? ಬಿ ವ್ಯಾಲ್ಯೂ ಬಂದು -5 ಇದೆ. ಸಿ ವ್ಯಾಲ್ಯೂ ಎಷ್ಟಿದೆ? ಸಿ ವ್ಯಾಲ್ಯೂ ಬಂದು 6 ಇದೆ. ಸಮ್ ಎಷ್ಟು ಬರಬೇಕು? ಸಮ್ ಬಂದು -5 ಬರಬೇಕು, ಯಾಕಂದರೆ ಇಟ್ ಇಸ್ ನಥಿಂಗ್ ಬಟ್ ಈಕ್ವಲ್ ಟು ಬಿ. ಪ್ರಾಡಕ್ಟ್ ಎಷ್ಟು ಬರಬೇಕು? ಪ್ರಾಡಕ್ಟ್ ಬಂದು ಎ ಸಿ ಅಂತಂದರೆ ಎಷ್ಟು ಬರಬೇಕು? 1 × 6. ಸೊ ಎಷ್ಟು ಬರಬೇಕು? 6 ಬರಬೇಕು. ಸೊ 6ಗೆ ಫ್ಯಾಕ್ಟರ್ಸ್ ಕಂಡುಹಿಡಿಬೇಕು. ಎ ಸಿಗೆ ಫ್ಯಾಕ್ಟರ್ಸ್ ಕಂಡುಹಿಡಿಬೇಕು. ಎಲ್ಲಿ ಪ್ರಾಡಕ್ಟು 6 ಬರಬೇಕು, ಸಮ್ ಬಂದು -5 ಬರಬೇಕು. 6ಗೆ ಯಾವ ಫ್ಯಾಕ್ಟರ್ಸ್ ಇದ್ದಾವೆ? 6ಗೆ 3 2s ಇದೆ, ನೆಕ್ಸ್ಟು 6 1s ಇದೆ. 6 - 1 ಏನಾಗುತ್ತೆ? 5 ಆಗುತ್ತೆ. 6 + 1 ಏನಾಗುತ್ತೆ? 5 ಆಗುತ್ತೆ. ಸೊ ಸೆಟ್ ಆಗುತ್ತಾ? ಓಕೆ. ಸೊ ಎರಡೂ ಆಗುತ್ತೆ. ಇದು ಆಗುತ್ತೆ, +3 + 2 ಇದೆ. ಇದು ಕೂಡ ಏನಾಗುತ್ತೆ? ಇದು ಕೂಡ ಆಗುತ್ತೆ. ಸೊ ನಾವು ಇದನ್ನು ತೊಗೊಳ್ಳೋಣ. ಇದನ್ನು ತೊಗೊಂಡಾಗ ಏನಾಗುತ್ತೆ? ನನಗೆ ಬೇಕಾಗಿರೋದು ಯಾವುದು? +6 ಬರಬೇಕು. ಸೊ +6 ಬರಬೇಕು ಅಂತಂದರೆ
ಇದು ಮೈನಸ್ ಆಗಿ ಇದು ಮೈನಸ್ ಆದಾಗ ಏನಾಗುತ್ತೆ -3 × -2 +6 ಆಗುತ್ತೆ. -3 -2 -5 ಆಗುತ್ತೆ. ಓಕೆ -5 ಆಗುತ್ತೆ. ಸೊ ಇದು ಸ್ಯಾಟಿಸ್ಫೈ ಆಗುತ್ತೆ. ಸೊ 6ಗೆ ಬಂದಾಗ ಏನಾಗುತ್ತೆ, 6ಗೆ ಬಂದಾಗ ಸೈನ್ ಹಾಕಬೇಕು ಅಂತಂದರೆ 6 1s 6 ಕರೆಕ್ಟು. ಓಕೆ, ಇದರಲ್ಲಿ ಯಾವ್ದಾರ 1 ನೆಗೆಟಿವ್ ಆಗುತ್ತೆ. ಸೊ ಹಾಗಾಗಿ ಇದು ಆಗೋದಿಲ್ಲ. ಸೊ ದಿಸ್ ವಿಲ್ ಬಿ ದ ಪ್ರಾಪರ್ ವ್ಯಾಲ್ಯೂ. ಸೊ ಇವಾಗ ಇದನ್ನು ಯಾವ ಥರ ಬರ್ಕೊಬೇಕು ಅಂತಂದರೆ, ಸೊ ಈಕ್ವೇಷನ್ ಬರ್ಕೊಂಡ್ರೆ x² - 5x + 6 = 0. ಸೊ ಇಲ್ಲ ಏನು -3x ಮತ್ತು -2x ಬರುತ್ತೆ. ಸೊ x² - 2x - 3x + 6 = 0. ಇಲ್ಲಿ ನೋಡ್ಬೋದು -2x - 3x ಏನಾಗುತ್ತೆ, 5x ಆಗುತ್ತೆ. ಸೊ ಹಾಗಾಗಿ x × x - 2 x ಕಾಮನ್ ತೆಗೆದ್ರೆ ಇವೆರಡರಲ್ಲಿ x ಕಾಮನ್ ತೆಗೆದ್ರೆ ಏನಾಗುತ್ತೆ, x × x - 2 ಬರುತ್ತೆ. ಇವೆರಡರಲ್ಲಿ -3 ಕಾಮನ್ ತೆಗೆದ್ರೆ ಏನಾಗುತ್ತೆ, x - 2 ಬರುತ್ತೆ = 0. ಇಲ್ಲಿ ನೋಡ್ಬೋದು ಇಲ್ಲೂ x - 2 ಇದೆ, ಇಲ್ಲೂ x - 2 ಇದೆ. ಸೊ x - 2 × x - 3 = 0. ಸೊ ಇದರಲ್ಲಿ ಯಾವುದೇ ಒಂದು 0 ಆದರೂ ಕೂಡ 0 ಆಗುತ್ತೆ. ಸೊ ಹಾಗಾಗಿನೂ x - 2 = 0. ಸೊ x = 0. ಅದೇ ಥರನೇ x = 2 ಸಾರಿ. ಸೊ x - 3 = 0. ಸೊ x = 3. ಗೊತ್ತಾಯ್ತಲ್ಲ. ಸೊ ಈಗ ಏನು ಮಾಡಿದೋ ನಾವು, ಈಗ ಝೀರೋಸ್ ಕಂಡುಹಿಡಿದು ಇವಾಗ ಏನು ಮಾಡೋಣ, ಸಮ್ ಮತ್ತು ಪ್ರಾಡಕ್ಟ್ ಆಫ್ ಝೀರೋಸ್ದು ವೆರಿಫೈ ಮಾಡೋಣ. ವೆರಿಫೈ ದ ರಿಲೇಷನ್ಶಿಪ್ ಬಿಟ್ವೀನ್ ಝೀರೋಸ್ ಆ್ಯಂಡ್ ಕೋಫಿಷಿಯನ್ಸ್ ಅಂದಾಗ ರಿಲೇಷನ್ಶಿಪ್ ಬಿಟ್ವೀನ್ ಝೀರೋಸ್ ಆ್ಯಂಡ್ ಕೋಫಿಷಿಯನ್ಸ್ ಯಾವುದು, ಸಮ್ ಮತ್ತು ಪ್ರಾಡಕ್ಟ್ ಆಫ್ ಝೀರೋಸು. ಸಮ್ ಆಫ್ ಝೀರೋಸ್ ಏನು, α + β = ಏನು, -b/a. ಆಲ್ಫಾ ಮತ್ತು ಬೀಟಾ ಯಾವುದು, ಇದು ಆಲ್ಫಾ ಅಂತ ಅಂದ್ಕೊಂಡ್ರೆ ಇದು ಬೀಟಾ. ಸೊ 2 + 3 = -b/a. ಅಲ್ಲ, ಬಿ ಏನು, ಬಿ ವ್ಯಾಲ್ಯೂ ಏನಿದೆ, ಬಿ ವ್ಯಾಲ್ಯೂ ಬಂದು -5 ಇದೆ, ಬೈ ಎ ಏನಿದೆ 1 ಇದೆ. ಸೊ -× -+ ಆಗುತ್ತೆ, 5/1 = 5 ಆಗುತ್ತೆ. ಸೊ ಇಲ್ಲೂ ಕೂಡ 2 + 3 ಏನಾಗುತ್ತೆ, 5 ಆಗುತ್ತೆ. ಸೊ ಸಮ್ ಏನಾಯಿತು, ಸಮ್ ವ್ಯಾಲಿಡೇಟ್ ಆಯಿತು. α β = c/a. ಸೊ α β ಏನಾಯಿತು, c/a ಆಯಿತು. ಸೊ ಯಾವುದು ಆಲ್ಫಾ ಮತ್ತು ಬೀಟಾ, ಆಲ್ಫಾ ಮತ್ತು ಬೀಟಾ ಬಂದಿದ್ದು 3 ಮತ್ತು 2. ಸೊ ಅಲ್ಲಿಗೆ = c/a. ಸಿ ವ್ಯಾಲ್ಯೂ ಎಷ್ಟಿದೆ, ಸಿ ವ್ಯಾಲ್ಯೂ ಬಂದು 6 ಇದೆ, 1 ಇದೆ, 3 2s 6, 6 = 6. ಈಗ ನೋಡೋದಲ್ಲ, ಝೀರೋಸ್ನು ಕಂಡುಹಿಡ್ದು ಆ ಕೋಫಿಷಿಯನ್ಸ್ನು ವ್ಯಾಲಿಡೇಟ್ ಮಾಡೋದು. ಸೊ ನಾವು ಏನು ಕ್ವಶನ್ ಕೇಳಿದ್ದಾರೆ ಅನ್ನೋದ್ರ ಮೇಲೆ ಮಾಡಬೇಕು. ಇಫ್ ದೇರ್ ಅವರು ಬರೀ ಫೈಂಡ್ ದ ಝೀರೋಸ್ ಆಫ್ ಎ ಪಾಲಿನಾಮಿಯಲ್ ಅಂತ ಕೇಳಿದರೆ ನಾವೇನು ಮಾಡಬೇಕು, ಬರೀ ಝೀರೋಸ್ ಆಫ್ ಎ ಪಾಲಿನಾಮಿಯಲ್ ಕಂಡುಹಿಡಿಬೇಕು. ಅಕಸ್ಮಾತ್ ಅವರೇನಾದರೂ ಫೈಂಡ್ ದ ಝೀರೋಸ್ ಆಫ್ ಎ ಪಾಲಿನಾಮಿಯಲ್ ಆ್ಯಂಡ್ ವೆರಿಫೈ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಕೋಫಿಷಿಯನ್ಸ್ ಆ್ಯಂಡ್ ಝೀರೋಸ್ ಅಂತ ಕೇಳಿದರೆ ಪಾಲಿನಾಮಿಯಲ್ದು ಝೀರೋಸ್ ಕಂಡುಹಿಡಿದ್ಬಿಟ್ಟು ಸಮ್ ಮತ್ತು ಪ್ರಾಡಕ್ಟ್ ಆಫ್ ಝೀರೋಸ್ದು ಕೋಫಿಷಿಯನ್ಸು ಈ ಪ್ರಾಬ್ಲಮ್ ನೋಡ್ಬೋದು. ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಇಫ್ 0 ಆಫ್ ದ ಪಾಲಿನಾಮಿಯಲ್ ಇಸ್ x² - kx + 3. ಸೊ ಏನು ಕೊಟ್ಟಿದ್ದಾರೆ, ಸೊ ಪಾಲಿನಾಮಿಯಲ್ ಕೊಟ್ಟಿದ್ದಾರೆ. ಪಾಲಿನಾಮಿಯಲ್ ಏನು, p of x ಏನಿದೆ, p of x = x² - kx + 3 ಇದೆ. ಅದಾದಮೇಲೆ 0 ಕೊಟ್ಟಿದ್ದಾರೆ. 0 ಎಷ್ಟಿದೆ, 0 3 ಇದೆ. 0 ಅಂದರೆ ಏನು, ವ್ಯಾಲ್ಯೂ ಆಫ್ ಎ ಪಾಲಿನಾಮಿಯಲ್ ಈಸ್ 0 ವೆನ್ ವ್ಯಾಲ್ಯೂ ಆಫ್ ವೇರಿಯಬಲ್ ಈಸ್ 3. ವ್ಯಾಲ್ಯೂ ಆಫ್ ಎ ಪಾಲಿನಾಮಿಯಲ್ ಈಸ್ 0 ಯಾವಾಗ 0 ಕಂಡುಹಿಡಿಬೇಕಂದ್ರೆ ವ್ಯಾಲ್ಯೂ ಆಫ್ ಎ ಪಾಲಿನಾಮಿಯಲ್ ಏನಾಗಿರುತ್ತೆ, 0 ಆಗಿರುತ್ತೆ ವೆನ್ ವ್ಯಾಲ್ಯೂ ಆಫ್ ದ ವೇರಿಯಬಲ್ ಈಸ್ 3. ಸೊ ಅಂದರೆ p of 3 should be equal to 0. ಸೊ ಅವಾಗ ಏನಾಗುತ್ತೆ, ಈ 3 ಏನಾಗುತ್ತೆ, ಈ 3ನ ನಾವು 0 ಆಫ್ ಪಾಲಿನಾಮಿಯಲ್ ಅಂತ ಕರಿತೀವಿ. ಸೊ ಇವಾಗ ಹಂಗೆ ಮಾಡೋಣ. ಸೊ p of 3 = x² - kx + 3 = 0. ಸೊ ಗೊತ್ತಾಯ್ತಲ್ಲ. ಸೊ 3 ಹಾಕೋಣ. 3 x ಇರೋ ಜಾಗದಲ್ಲಿ 3 ಸಬ್ಸ್ಟಿಟ್ಯೂಟ್ ಮಾಡೋಣ. 3² - k × 3 + 3 = 0. ಸೊ 9 - 3k + 3 = 0. ಸೊ ಏನಾಯಿತು, 12 - 3k = 0. ಸೊ ಅಲ್ಲಿಗೆ ಎಷ್ಟು ಬಂತು, 12 = 3k. ಯಾಕೆಂದರೆ 3kನ ರೈಟ್ ಹ್ಯಾಂಡ್ ಸೈಡ್ ಕಳಿಸಿದ್ರೆ ಏನಾಯಿತು, ಮೈನಸ್ ಇದ್ದಿದ್ದು ಪ್ಲಸ್ ಆಯಿತು. ಸೊ 12 / 3 = k. ಸೊ 1 4. ಸೊ k ಏನು ಬಂತು, k = 4 ಬಂತು. ಸೊ ಗೊತ್ತಾಯ್ತಲ್ಲ ಹೇಗೆ ಕಂಡುಹಿಡಿಯೋದಂತು. ಸೊ k = 4. ಸೊ ದಿ ಈಕ್ವೇಷನ್ ಬಿಕಮ್ಸ್, ಈಕ್ವೇಷನ್ ಏನಾಗುತ್ತೆ, ಸೊ ದ ಈಕ್ವೇಷನ್ ಬಿಕಮ್ಸ್ x² - 4x + 3. ಸೊ ಇದನ್ನು ಬೇಕಾದ್ರೆ ಸಾಲ್ವ್ ಮಾಡಿದ್ರು ಕೂಡ ನಮಗೇನು ಬರುತ್ತೆ, ನಮ್ಗೆ 1 ಆಫ್ ದ 0 ಬಂದ್ಬಿಟ್ಟು 3 ಬರುತ್ತೆ. ಸೊ ಹೇಗೆ, ಪ್ರಾಡಕ್ಟ್ ಬಂದ್ಬಿಟ್ಟು AC ನೋಡಿ, ಇಲ್ಲ ಅದನ್ನು ಚೆಕ್ ಮಾಡಿರಿ ಬೇಕಾದ್ರೆ. ಪ್ರಾಡಕ್ಟ್ ಬಂದ್ಬಿಟ್ಟು AC. ಪ್ರಾಡಕ್ಟ್ ಬಂದು AC ಅಂತಂದರೆ ಎ ವ್ಯಾಲ್ಯೂ ಎಷ್ಟಿದೆ, ಎ ವ್ಯಾಲ್ಯೂ 1 ಇದೆ, ಬಿ ವ್ಯಾಲ್ಯೂ -4 ಇದೆ, ಸಿ ವ್ಯಾಲ್ಯೂ ಎಷ್ಟಿದೆ, ಸಿ ವ್ಯಾಲ್ಯೂ 3 ಇದೆ. ಸೊ AC ಅಂತಂದರೆ 1 × 3. ಸೊ ಪ್ರಾಡಕ್ಟ್ ಬಂದು 3 ಬರಬೇಕು. ಸೊ ಸಮ್ ಬಂದು ಎಷ್ಟು ಬರಬೇಕು, ಸಮ್ ಬಂದು ಬಿ. ಸೊ ಸಮ್ ಬಂದು ಬಿ ಅಂತಂದರೆ -4 ಬರಬೇಕು. ಸೊ ಫ್ಯಾಕ್ಟರ್ಸ್ ಆಫ್ 3 ಯಾವ್ದಿದೆ, ಪ್ರಾಡಕ್ಟ್ದು ಫ್ಯಾಕ್ಟರ್ಸ್ ಯಾವ್ದು ಬರುತ್ತೆ ಚೆಕ್ ಮಾಡಬೇಕು. ಫ್ಯಾಕ್ಟರ್ಸ್ ಆಫ್ 3 ಯಾವ್ದು ಬರುತ್ತೆ, 3 ಮತ್ತು 1 ಬರುತ್ತೆ. ಸೊ ನಮಗೆ ಬೇಕಾಗಿರೋದು ಯಾವುದು, -4 -4 ಬರಬೇಕು. ಸೊ -4 ಬರೋದ್ರಿಂದ ಏನು ಮಾಡಬೇಕು, -3 + -1 ಏನಾಗುತ್ತೆ, -4 ಆಗುತ್ತೆ.
ಪ್ರಾಡಕ್ಟ್ ಏನು ಬರಬೇಕು ಪ್ಲಸ್ ಬರಬೇಕಾಯಿತು, -3 × -1 ಏನಾಯಿತು 3 ಆಗ್ತಾ ಇದೆ. ಸೊ ಇದನ್ನು ತೊಗೊಂಡ್ರೆ x² - x ಪ್ಲಸ್ -3x ಪ್ಲಸ್ 3 = 0. x × x - 1 -3 ಅಂತ ತೊಗೊಂಡ್ರೆ x - 1 = 0. ಸೊ x - 1 ಇಲ್ಲೂ x - 1 ಇದೆ, ಇಲ್ಲೂ x - 1 ಇದೆ. x - 1 × x - 3 = 0. x - 1 ಏನಾಗುತ್ತೆ = 0 ಆಗುತ್ತೆ, x = 1 ಆಗುತ್ತೆ. ಅದೇ ಥರನೇ x - 3 = 0 ಆಗುತ್ತೆ, x ಏನಾಗುತ್ತೆ 3 ಆಗುತ್ತೆ. ಸೊ ನೋಡಿದ್ರಲ್ಲ ಇಲ್ಲಿ ಒನ್ ಆಫ್ ದ 0 ಎಷ್ಟು 3 ಇದೆ. ಸೊ ವ್ಯಾಲಿಡೇಟ್ ಮಾಡ್ಕೊಳ್ಳೋದು ಕೂಡ ಈಗ ವ್ಯಾಲಿಡೇಟ್ ಮಾಡ್ಕೊಬೋದು. ಸೊ ಇದು ಬರೆದ್ರೆ ಸಾಕು, ಸಮ್ಮು ಮತ್ತು ಪ್ರಾಡಕ್ಟ್ ಕಂಡುಹಿಡಿಯೋದು, ಫ್ಯಾಕ್ಟರ್ಸ್ ಕಂಡುಹಿಡಿಯೋದು ಇದು ತುಂಬ ಇಂಪಾರ್ಟೆಂಟ್. ಸೊ ಕೆ ವ್ಯಾಲ್ಯೂ ಹೇಗೆ ಕಂಡುಹಿಡಿಯೋದು ಅಂತ ಗೊತ್ತಾಯ್ತಲ್ಲ. 0 ಕೊಟ್ಟಿದ್ದ ಅಂತಂದರೆ ಸೊ ಈ 0 ವ್ಯಾಲ್ಯೂನ ಏನು ಮಾಡಬೇಕು, x ಇರೋ ಜಾಗದಲ್ಲಿ ಹಾಕಬೇಕು. ಅವಾಗ ಏನಾಗುತ್ತೆ ವ್ಯಾಲ್ಯೂ ಆಫ್ ಎ ವೇರಿಯಬಲ್ ಏನಾಗುತ್ತೆ ನೋಡಿ, ಇದು ಇಂಪಾರ್ಟೆಂಟು. ಸೊ ಈ ವ್ಯಾಲ್ಯೂ ಆಫ್ ಎ ವೇರಿಯಬಲ್ ಏನಾಗುತ್ತೆ, ಇದು 0 ಆಗುತ್ತೆ, ಇದು 0 ಆಗುತ್ತೆ, ಅದು ಇಂಪಾರ್ಟೆಂಟು. ಅದನ್ನ ಹಾಕ್ಕೊಂಡು ನಾವು ಕಂಡುಹಿಡೋದು ಅಂತಂದರೆ ಬರುತ್ತೆ. ನೆಕ್ಸ್ಟ್ ಬರೋಣ. ಫೈಂಡ್ ದ ವ್ಯಾಲ್ಯೂ ಆಫ್ 1/α + 1/β ಮತ್ತು α - β² ಮತ್ತು α + β² ಇಫ್ ಸಮ್ ಆ್ಯಂಡ್ ಪ್ರಾಡಕ್ಟ್ ಆಫ್ ದ ಝೀರೋಸ್ ಆಫ್ ಪಾಲಿನಾಮಿಯಲ್ ಇಸ್ 5 and 6. ಸೊ ಕೊಟ್ಟಿರೋದೇನೇನು ಕೊಟ್ಟಿದ್ದಾರೆ, ಸೊ ಕೊಟ್ಟಿರೋದೇನು ಗಿವನಲ್ಲಿ ಏನಿದೆ, ಸಮ್ ಆಫ್ ದ ಝೀರೋಸ್ ಏನು ಕೊಟ್ಟಿದ್ದಾರೆ, ಸಮ್ ಆಫ್ ದ ಝೀರೋಸ್ ಬಂದು 5. ನೆಕ್ಸ್ಟ್ ಪ್ರಾಡಕ್ಟ್ ಆಫ್ ದ ಝೀರೋಸ್ ಏನು, ಪ್ರಾಡಕ್ಟ್ ಆಫ್ ದ ಝೀರೋಸ್ ಬಂದು 6. ಇವಾಗ ಕಂಡುಹಿಡಿಯೋಕ್ಕೆ ಕೇಳ್ತಾರೆ ವ್ಯಾಲ್ಯೂಸ್ ಯಾವುದು, 1/α + 1/β. ಸೊ ಇದನ್ನು ವ್ಯಾಲ್ಯೂ ಕಂಡುಹಿಡಬೇಕು ಅಂತಂದರೆ ನಮಗೇನಿರೋದು, ನಮಗೆ ಸಮ್ಮು ಮತ್ತು ಪ್ರಾಡಕ್ಟ್ ಇರೋದು ಅಷ್ಟೇ, ಸಮ್ಮು ಮತ್ತು ಪ್ರಾಡಕ್ಟ್ ಇರೋದು. ಸೊ ಇದನ್ನು ಸಮ್ಮು ಮತ್ತು ಪ್ರಾಡಕ್ಟಲ್ಲಿ ಬರೆಯೋಕ್ಕಾಗತ್ತಾ ಚೆಕ್ ಮಾಡಬೇಕು. ಸೊ ಬರೀಬೋದು ಹೇಗೆ, ಇದಕ್ಕೆ LCM ತೆಗೆದ್ರೆ ಏನಾಗುತ್ತೆ, α × β α β. ಸೊ ಕ್ರಾಸ್ ಮಲ್ಟಿಪ್ಲೈ β × 1 α × 1. ಸೊ β × 1 + α × 1. ಸೊ ಏನಾಯಿತು β + α ಡಿವೈಡೆಡ್ ಬೈ α β. ಇದನ್ನು ಯಾವ ಥರ ಬರೀಬೋದು, α + β × α β ಅಂತ ಬರೀಬೋದು. ಸಮ್ಮು ಮತ್ತು ಪ್ರಾಡಕ್ಟ್ಗೆ ನಾವೇನು ಮಾಡ್ದೋ, ಕನ್ವರ್ಟ್ ಮಾಡ್ದೋ, ಸಮ್ಮು ಮತ್ತು ಪ್ರಾಡಕ್ಟ್ಗೆ ಕನ್ವರ್ಟ್ ಮಾಡ್ದೋ. α + β ವ್ಯಾಲ್ಯೂ ಏನಿದೆ 5 ಇದೆ. ಸೊ α β ವ್ಯಾಲ್ಯೂ ಏನಿದೆ 6 ಇದೆ. ಸೊ ವ್ಯಾಲ್ಯೂ ಆಫ್ 1/α + 1/β ಏನಾಯಿತು 5/6 ಆಯಿತು. ಸೊ ಅದೇ ಥರನೇ α - β² α - β² ವ್ಯಾಲ್ಯೂ ಕಂಡುಹಿಡಬೇಕು. ನಮಗೆ ಕೊಟ್ಟಿರೋದೇನು ಸಮ್ಮು ಮತ್ತು ಪ್ರಾಡಕ್ಟು, ಅದಿಲ್ಲ. ಇದನ್ನು ಹೇಗೆ ಬರಿಬೋದು, ಸೊ ನಮಗೆ a + b² ಫಾರ್ಮುಲಾ ಗೊತ್ತಿದ್ರೆ ಸಾಕು. ಸೊ ಈ ಥರ ಒಂದು ಲೈನ್ ಹಾಕೊಳ್ಳೋಣ. ಸೊ a + b² ಫಾರ್ಮುಲಾ ಏನು, a² + b² + 2ab ಕರೆಕ್ಟಾ. ಅದೇ ಥರನೇ a - b² ಫಾರ್ಮುಲಾ ಏನು, a² + b² - 2ab ಕರೆಕ್ಟ್ ಅಲ್ವಾ, a² + b² - 2ab. ಸೊ ಇಲ್ಲಿ ನೋಡ್ಬೋದು ಇದನ್ನು. ಸೊ a - b² a + b² ಅಲ್ಲಿ ಬರಿಬೋದಾ. ಸೊ ಯಾವ ಥರ ಬರಿಬೋದು, ಸೊ a - b² = a² + b² - 2ab. ಆಮೇಲೆ ಏನು ಮಾಡ್ಬೋದು, ಇದಿತ್ತು +4ab - 4ab ಮಾಡ್ಬೋದಾ. ಸೊ a - b² + 4ab = a² + b² - 2ab + 4ab ಕರೆಕ್ಟಾ. ಸೊ a - b² + 4ab = a² + b² + 2ab. ಸೊ ಅಲ್ಲಿಗೇನಾಯಿತು a - b² + 4ab = a + b² ಸೊ ಅಲ್ಲಿಗೇನಾಗುತ್ತೆ a - b² = a + b² - 4ab. ಸೊ ಹಾಗಾಗಿ ಇದನ್ನು ಯಾವ ಥರ ಬರಿಬೋದು, ಇದನ್ನು α + β² - 4 ಟೈಮ್ಸ್ ಆಫ್ α β. ಸೊ α + β ಎಷ್ಟಿದೆ, α + β 5 ಇದೆ, 5² - α β ಎಷ್ಟಿದೆ, α β ಬಂದು 6 ಇದೆ. ಸೊ 25 - 24. ಸೊ ವ್ಯಾಲ್ಯೂ ಎಷ್ಟು ಬಂತು, ವ್ಯಾಲ್ಯೂ ಬಂದು 1 ಬಂತು. ಸೊ ಇನ್ನೊಂದು ಏನು ಕೇಳಿದ್ದಾರೆ, α + β² ಕೇಳ್ತಾ ಇದ್ದಾರೆ, α + β² ಕೇಳ್ತಾ ಇದ್ದಾರೆ. ಸೊ ನಮ್ಗೆ ಡೈರೆಕ್ಟಾಗಿ ವ್ಯಾಲ್ಯೂ ಗೊತ್ತು. ಸೊ ನಮ್ಗೆ ಡೈರೆಕ್ಟಾಗಿ ವ್ಯಾಲ್ಯೂ ಗೊತ್ತಿರೋದ್ರಿಂದ ಏನು, α + β² ವ್ಯಾಲ್ಯೂ ಏನು, α + β ಬಂದು 5. ಸೊ 5² ಎಷ್ಟಾಯಿತು, = 25 ಆಯಿತು. ಸೊ ನೋಡೋದಲ್ಲ ಹೇಗೆ ವ್ಯಾಲ್ಯೂ ಕಂಡುಹಿಡಿಯೋದು ಅಂತ. ಸೊ ನಮಗೇನು ಸಮ್ಮು ಮತ್ತು ಪ್ರಾಡಕ್ಟ್ ಕೊಟ್ಟಿದ್ದಾರೆ. ಸೊ ನಮಗೆ ಕೊಟ್ಟಿರೋ ಇವನ್ನೆಲ್ಲ ಏನು ಮಾಡಬೇಕು ಅಂತಂದರೆ ಇನ್ ಟರ್ಮ್ಸ್ ಆಫ್ ಸಮ್ಮು ಮತ್ತು ಪ್ರಾಡಕ್ಟು ಕನ್ವರ್ಟ್ ಮಾಡಬೇಕಷ್ಟೆ. ಸೊ ಹೇಗೆ ಕನ್ವರ್ಟ್ ಮಾಡೋದು ಅಂತ ನೋಡಿದ್ವಲ್ಲ, a - b² a - b² ಏನಾಗುತ್ತೆ, a + b² - 4ab ಬಂತು ಅಂದರೆ a - b² ಆಗುತ್ತೆ. ಸೊ ನೆಕ್ಸ್ಟ್ ಬರೋಣ. ಇಲ್ಲೇನಂತಂದರೆ ಫೈಂಡಿಂಗ್ ದ ಈಕ್ವೇಷನ್ ಆಫ್ ದ ಪಾಲಿನಾಮಿಯಲ್ ಹೂ ಝೀರೋಸ್ ಆರ್. ಏನಾಗಿದೆ ಅಂತಂದರೆ ಇವಾಗ ಝೀರೋಸ್ ಕೊಟ್ಟಿದ್ದಾರೆ.
ಸೊ ಝೀರೋಸ್ ಕೊಟ್ಟಿರೋದ್ರಿಂದ ನಾವೇನು ಮಾಡಬೇಕು, ನಾವು ಈಕ್ವೇಷನ್ ಆಫ್ ಎ ಪಾಲಿನಾಮಿಯಲ್ ಕಂಡುಹಿಡಿಬೇಕು. ಸೊ ಈಕ್ವೇಷನ್ ಆಫ್ ಎ ಪಾಲಿನಾಮಿಯಲ್ನ ನಾವು ಕಂಡುಹಿಡಿಬೇಕು. ಸೊ ಅದನ್ನು ಯಾವ ಥರ ಕಂಡುಹಿಡಿಬೋದು? ಸೊ ನೋಡಿ, ಮೊದಲನೇದು ದರ್ ಈಸ್ ಓನ್ಲಿ 1 0. ಸೊ ಒಂದೇ 0 ಅಂತಂದರೆ ಏನಾಗುತ್ತೆ, ಅದು ಲೀನಿಯರ್ ಪಾಲಿನಾಮಿಯಲ್ ಆಗುತ್ತೆ. ಸೊ ಲೀನಿಯರ್ ಪಾಲಿನಾಮಿಯಲ್ ಆಗುತ್ತೆ. ಸೊ ಅದನ್ನು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕೆ ಇಂಟು ಎಕ್ಸ್ ಮೈನಸ್ ಆಲ್ಫಾ. ಸೊ ಈ ಥರ ಮಾಡ್ಬೋದು. ಸೊ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕೆ ಇಂಟು ಎಕ್ಸ್ ಮೈನಸ್ ಆಲ್ಫಾ ಅಂದ್ರೇನು, ಎಕ್ಸ್ ಮೈನಸ್ 1. ಇದು ಫಾರ್ಮುಲಾ. ಸೊ ಮೊದಲನೇದಕ್ಕೆ ಆನ್ಸರ್ ಇದು. ಓಕೆ. ಸೊ ಅದೇ ಥರನೇ ಎರಡನೇದಕ್ಕೆ ಆನ್ಸರ್ ಏನು ಬರುತ್ತೆ ಅಂದರೆ, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಗೆ ಈಕ್ವೇಷನ್ ಹೇಗೆ ಬರಿಬೋದು, ಫಾರ್ಮುಲಾ ಇದೆ ಅದಕ್ಕೂ ಕೂಡ. ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ. ಇದು ಗೊತ್ತಿರಬೇಕು. ಸೊ ಇದು ಗೊತ್ತಿತ್ತು ಅಂತಂದರೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಆಲ್ಫಾ ಪ್ಲಸ್ ಬೀಟಾ ಕಂಡು ಹಿಡ್ಕೊಳ್ರಿ. ಸೊ ಇದ್ರದ್ದು ಎರಡನೇದು ತೊಗೊಂಡ್ರೆ ನಾವು, ಸೊ 2, 3 ಇದು ಆಲ್ಫಾ ಮತ್ತು ಇದು ಬೀಟಾ. ಸೊ ಆಲ್ಫಾ ಪ್ಲಸ್ ಬೀಟಾ ಏನಾಗುತ್ತೆ, 2 + 3 ಆಗುತ್ತೆ. ಸೊ 5 ಆಗುತ್ತೆ ಅಲ್ವಾ. ಆಲ್ಫಾ ಬೀಟಾ ಏನಾಗುತ್ತೆ, 2 × 3 = 6 ಆಗುತ್ತೆ. ಸೊ ಗೊತ್ತಾಯ್ತಲ್ಲ, ಪಿ ಆಫ್ ಎಕ್ಸ್ ಏನಾಯ್ತು ಅಲ್ಲಿಗೆ, ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇರೋ ಜಾಗದಲ್ಲಿ 5 ಹಾಕ್ರಿ, 5x. ಸೊ ಸಾರಿ, ಇನ್ನೊಂದು ಏನಂತಂದರೆ ಇದು ಕೆ ಇಂಟು ಕೆ ಬರೀಬೇಕು. ಓಕೆ, ಯಾವ್ದಾರ ಕಾನ್ಸ್ಟೆಂಟಿಂದ ಮಲ್ಟಿಪ್ಲೈ ಮಾಡಿದ್ರೆ ಆಯಿತು. ಎಕ್ಸ್ ಸ್ಕ್ವೇರ್ ಮೈನಸ್ 5x ಪ್ಲಸ್ ಆಲ್ಫಾ ಬೀಟಾ ಎಷ್ಟು 6. ಸೊ = k ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ 5x ಪ್ಲಸ್ 6. ಇಫ್ k = 1, k = 1 ಆಯಿತು ಅಂತಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ 5x ಪ್ಲಸ್ 6. ಸೊ ಪಿ ಆಫ್ ಎಕ್ಸ್ ಗೊತ್ತಾಯ್ತಲ್ಲ. ಇದೇ ಥರನೇ ಇನ್ನೊಂದು ಕೊಟ್ಟಿದ್ದಾರೆ. ಇನ್ನೊಂದು ಕೊಟ್ಟಾಗ ಮೂರನೇದೇನು, ಆಲ್ಫಾ -1, ಬೀಟಾ ಏನು -5. ಸೊ ಆಲ್ಫಾ ಪ್ಲಸ್ ಬೀಟಾ ಏನಾಗುತ್ತೆ, -1 ಪ್ಲಸ್ -5 ಏನಾಯಿತು, -6 ಆಯಿತು. ಸೊ ಆಲ್ಫಾ ಬೀಟಾ ಏನಾಗುತ್ತೆ, -1 ಇಂಟು -5. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್, ಸೊ 5 ಆಗುತ್ತೆ. ಸೊ ಆವಾಗಲೇ ಹೇಳ್ದಂಗೆ ಪಿ ಆಫ್ ಎಕ್ಸ್ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಏನಾಯಿತು, -6 ಪ್ಲಸ್ ಆಲ್ಫಾ ಬೀಟಾ ಏನಾಗ್ತಾಯಿದೆ, 5 ಆಗ್ತಾಯಿದೆ ಇಂಟು ಎಕ್ಸ್ ಇದೆ. ಸೊ ಏನಾಗಿದೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 6x ಪ್ಲಸ್ 5. ಸೊ ಪಿ ಆಫ್ ಎಕ್ಸ್ ಇದು. ಸೊ ಹೇಗೆ ಸಾಲ್ವ್ ಮಾಡೋದು ಅಂತ ಗೊತ್ತಾಯ್ತಲ್ಲ. ಫಸ್ಟ್ ಗಿವನ್ ಬರ್ಕೊಳ್ರಿ. ಗಿವನ್ ಏನು, ಆಲ್ಫಾ -1 ಮತ್ತು ಬೀಟಾ -5. ಸೊ ಆಲ್ಫಾ ಪ್ಲಸ್ ಬೀಟಾ ಮಾಡಬೇಕು, ಆಮೇಲೆ ಆಲ್ಫಾ ಬೀಟಾ ಕಂಡುಹಿಡಿಬೇಕು. ಸೊ ಪಿ ಆಫ್ ಎಕ್ಸ್ ಏನು, ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ. ಸೊ ಇದನ್ನು ಏನು ಇಂಟು ಕೆನು ಮಾಡ್ಕೊಬೋದು. ಸೊ ಕೆ = 1 ಆದಾಗ ಏನಾಗುತ್ತೆ, ಈ ವ್ಯಾಲ್ಯೂ ಬರುತ್ತೆ. ಸೊ ಗೊತ್ತಾಯ್ತಲ್ಲ.